ಸಾಲದ ಕಾನ್ಸೆಪ್ಟೇ ಕೊಟ್ಟವನು ಕ್ವಾಡಂಗಿ, ಈಸ್ಕೊಂಡವನು ಈರ್ಭದ್ರ. ಸಾಲ ಬೇಕಾದಾಗ ಇರೋ ಸಿನ್ಸಿಯಾರಿಟಿ ಕೊಡಬೇಕಾದ್ರೆ ಜನಕ್ಕೆ ಇರೋಲ್ಲ. ಸಾಲ ಸಿಕ್ಕ ಮೇಲೆ ಮೊಬೈಲ್ ಸ್ವಿಚ್ ಆಫ್, ಮನೇಲಿ ಅವ್ರಿಲ್ಲ, ಗೊತ್ತಿಲ್ಲ, ನೋಡಿಲ್ಲ, ಹಿಂಸೆ ಕೊಟ್ರೆ ಸೂಸೈಡ್ ಮಾಡ್ಕೋತೀವಿ. ಈ ಡೈಲಾಗ್ ಎಲ್ಲ ಬಿದ್ದ ಮೇಲೇನೆ ಬ್ಯಾಂಕ್ನವರು ಇವ್ರನ್ನ ವಸೂಲಿಗೆ ಫೀಲ್ಡ್ಗಿಳಿಸ್ತಾರೆ. ಈ ಮನುಷ್ಯನಿಗೆ ದೇವ್ರ ಮೇಲೆ ಭಕ್ತಿಗಿಂತ ಎಡಗೈಗೆ ಬಳೆ ಹಾಕೊಂಡು ಬಲಗಾಲ್ನಲ್ಲಿ ಎಡಗಾಲ್ನ ಕೆರೆದು ಮಕಾನ ಊರ್ ಬಾಗ್ಲಾಗಂಗೆ ಅನ್ಯಾಯ ಮಾಡಿದವ್ರಿಗೆ ಎಡಗೈಲೇ ಬೀಸೋ ಕಣಗಾಲ್ ಬುಟ್ಟಿಯಿಂದ ನಾಗರಾವಾಗಿ ಎದ್ದು ಬಂದ್ರಲ್ಲ, ದ ಒನ್ ಅಂಡ್ ಒನ್ಲಿ ವಿಷ್ಣುದಾದ ಅವ್ರ ಭಕ್ತ. ಇವ್ರ ದುಡ್ಡಲ್ಲೇ ಅವ್ರ ಹೆಸರಲ್ಲಿ ಒಂದು ಸರ್ಕಲ್ ಕಟ್ಟವ್ರೆ. ಇವನ್ ಯಾರು ಅನ್ಕೊಂಡ್ರ? ಮಿಸ್ಟರ್ ಪಟ್ರೆ. ಬ್ಯಾಂಕು ದುಡ್ಡು ವಸೂಲಿ ಬಿಸ್ನೆಸ್ ಅಲ್ಲಿ ಮೊದಲು ಇವನೇ ಕಿಂಗು. ಭಾಸ್ಕರ್ ಬಂದ ಮೇಲೆ ಇವನು ನಂಬರ್ 2 ಆಗೋದ. ಯಾಕೆ ಅಂತೀರಾ? ಅದಕ್ಕೆ ಕಾರಣ ಇವನೇ, ಮಿಸ್ಟರ್ ವಿಷ್ಣು. ಇವನು ಕುಂಚ ಹಿಡಿದು ಚಿತ್ರ ಬರೀತಿದ್ದ ಆಧುನಿಕ ರವಿವರ್ಮ. ಸಿಂಪಲ್ ಆಗಿ ಅರ್ಥ ಆಗಂಗೆ ಹೇಳ್ಬೇಕು ಅಂದ್ರೆ ಪೇಂಟಿಂಗ್ ಆರ್ಟಿಸ್ಟ್. ಈ ಪೇಂಟಿಂಗ್ ಕೆಲಸದಲ್ಲಿ ಬೂವಕ್ಕೆ ದುಡ್ಡು ಸಾಕಾಗ್ಲಿಲ್ಲ. ಯಾಕೆ ಅಂದ್ರೆ ದುಡಿಯೋಕೆ ಇವನ್ ಒಂದೇ ಕೈ, ತಿನ್ನೋಕೆ 3 ಬಾಯಿ. ಅದಕ್ಕೆ ಎಕ್ಸ್ಟ್ರಾ ಇನ್ಕಮ್ಗೆ ಭಾಸ್ಕರ್ ಹತ್ರ ವಸೂಲಿ ಬಿಸ್ನೆಸ್ಗೆ ಟಾರ್ಸ್ ಹಾಕಿ ಜೊತೆಯಾದ. ವಸೂಲಿ ಕೆಲಸಕ್ಕೆ ವಿಷ್ಣು ಸರ್ಗೆ ನಮಸ್ಕಾರ ಮಾಡೋದು, ಸಲ್ಯೂಟ್ ಹೊಡಿಯೋದು ಒಂಥರ ಗ್ರೇಟ್. ಅವ್ರಿಗೆ ಹಾರ ಹಾಕೋದು ಏನೋ ಒಂಥರ ಸೂಪರ್. ಥ್ಯಾಂಕ್ ಯು ಸರ್. ನೋಡು ವಿಷ್ಣು, ಅಭಿಮಾನ ಅನ್ನೋದು ಪ್ರೀತಿಗಿಂತ ತುಂಬಾ ದೊಡ್ಡದು. ದೇವರಿಗೆ ಕೈ ಮುಗಿತೀವಿ, ಹಾರ ಹಾಕ್ತೀವಿ, ನಮಸ್ಕಾರ ಮಾಡ್ತೀವಿ. ಅದು ಸಣ್ಣ ಸ್ವಾರ್ಥ ಇಟ್ಕೊಂಡು ನಮ್ಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತೀವಿ. ಬಾಸ್ಗೆ ಹಾರ ಹಾಕ್ತೀವಿ, ಪೂಜೆ ಮಾಡ್ತೀವಿ. ಅವರು ಮತ್ತೆ ಹುಟ್ಟಿ ಬರಲಿ ಅನ್ನೋ ಅಭಿಮಾನಕ್ಕಷ್ಟೇ. ಅಭಿಮಾನಕ್ಕೆ ಸ್ವಾರ್ಥನೇ ಇಲ್ಲ. ಆಹಾ, ಗೋಲ್ಡನ್ ವರ್ಡ್ ಸರ್. ಸೋಡ, ನಾವು ಟೈಟ್ ಆದಾಗ ನಮ್ಗೆಲ್ಲ ಡಬಲ್ ಕಾಣಿಸುತ್ತೆ. ನಿನ್ಗೆ ಹೆಂಗೆ? ಸೋಡಾ ಮಂಜು ಆಧುನಿಕ ಮನ್ಮಥ. ಅದು ಹೆಂಗೋಪ, ಈ ಎಣ್ಣೆ ಏಟ್ಗೆ ಕಣ್ಗಳು ಶಾರ್ಪ್ ಆಗ್ಬಿಡುತ್ತೆ. ಈ ಲೇಡೀಸ್ ಮಾತ್ರ ತುಂಬಾ ಹತ್ರ ಕಾಣ್ತಾರೆ, ಉಳಿದವರೆಲ್ಲ ತುಂಬಾ ದೂರ ಕಾಣ್ತಾರೆ. ಯಾಕಂಗೆ ಹೇಳ? ಅದು ಕಣ್ ಎಫೆಕ್ಟ್ ಅಲ್ಲ, ಬಾಡಿಲಿ ಹೀಟ್ ಇರುತ್ತಲ್ಲ ಅದಕ್ಕೆ. ಇವನು ಮಿಸ್ಟರ್ ಸೆಲ್ಫು ಅಂತ. ಹಂಗಂದ್ರೆ ತಪ್ಪು ತಿಳ್ಕೋಬೇಡಿ, ಸೆಲ್ಫ್ ಆಗಿ ಅವನ್ನೇ ಹೊಗಳ್ಕೊಂತಾ ಇರ್ತಾನೆ. ಸ್ಯಾಂಡಿ ಅಂತ ಇವನ ಹೆಸರು. ನನ್ನ ಫ್ರೆಂಡ್ ಒಬ್ಬ ಇದ್ದ, ಕತ್ಲೆ ಅಂದ್ರೆ ತುಂಬಾ ಭಯ, ಆದ್ರೂ 3 ಮಕ್ಳಿವೆ. ಅದ್ ಹೆಂಗಪ್ಪ? ಇವನು ಮಿಸ್ಟರ್ ಕರೀಸಿದ್ದ. ನೈಟಲ್ಲಿ ನಮ್ಮ ತಾಯಣೆ ಕಣ್ಣು ಕಾಣಲ್ಲ, ಡೇ ಅಲ್ಲಿ ಸರಿಯಾಗಿ ಸ್ಟೆಪ್ ಹಾಕಲ್ಲ. ಯಾಕಂದ್ರೆ ಯಾವಾಗೂ ಎಣ್ಣೆ ಬಿಟ್ಕೊಂಡಿರ್ತಾರೆ. ಕತ್ಲಲ್ಲಿ ಪೇಪರ್ ಓದಕ್ಕಾಗಲ್ಲ, ಆದ್ರೆ ಕತ್ಲಲ್ಲಿ ಟಿವಿ ನೋಡ್ಬೋದು, ಗೊತ್ತಾ? ಲೋಕಲ್ ಬಾರಲ್ಲಿ ಲೇಡೀಸ್ ಟಾಯ್ಲೆಟ್ ಹುಡುಕ್ಬಾರ್ದು, ಹಂಗೆ ಕೆಲವು ಮ್ಯಾಟ್ರಿಗೆ ಸಿಚುವೇಶನ್ ಕೇಳಬಾರ್ದು. ಬಿಡು ಬಿಡು.
ನಾನು ವಿಷ್ಣು. ಬೇರೆ ಹುಡುಗರ ಥರ ನಾನು ಮಾತಾಡಲ್ಲ, ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ನನಗೆ ನಮ್ಮ ಅಪ್ಪ ಅಮ್ಮ ಅಂದರೆ ತುಂಬ ಇಷ್ಟ, ಫ್ರೆಂಡ್ಸ್ ಅಂದರೆ ಇಷ್ಟ, ನಾನು ಮಾಡೋ ಕೆಲಸ ಇಷ್ಟ, ವಿಷ್ಣು ಸರ್ ಅಂದರೆ ಇಷ್ಟ, ಈ ಸಿಗರೆಟ್ ತುಂಬಾ ಇಷ್ಟ. ಸದ್ಯಕ್ಕೆ ಈ ಲಿಸ್ಟಲ್ಲಿ ನೀವು ಆ್ಯಡ್ ಆಗಿದ್ದೀರಾ. ಹಾ, ನಾನು ಅಷ್ಟೇ. ಬೇರೆ ಹುಡುಗಿರ್ ತರ ಸತಾಯಿಸ್ದೆ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ಜಂಕ್ ಫುಡ್ ಅಂದ್ರೆ ಇಷ್ಟ ಇಲ್ಲ, ಟಿವಿ ನೋಡೋದು ಅಂದ್ರೆ ಇಷ್ಟ ಇಲ್ಲ, ಟೈಮ್ ವೇಸ್ಟ್ ಮಾಡೋದು ಅಂದ್ರೆ ಇಷ್ಟ ಇಲ್ಲ. ಸೀರಿಯಸ್ ಆಗಿ ಇನ್ನೊಂದು ಹೇಳ್ಬೇಕು ಅಂದ್ರೆ ಸಿಗರೇಟ್ ಸೇದೋರ್ ಕಂಡ್ರೆ ನನಗಿಷ್ಟ ಇಲ್ಲ, ಇಷ್ಟ ಆಗೋದು ಇಲ್ಲ. ಇವಳು ಸಮಿತಾ ಮಿಡಿಲ್ ಕ್ಲಾಸ್ ಹುಡುಗಿ, ಆದ್ರೆ ಹೈ ಕ್ಲಾಸು ಅನ್ನೋ ಭ್ರಮೆ. ಇವಳಿಗೆ ಭಾವನಾತ್ಮಕ ಸಂಬಂಧಕ್ಕಿಂತ ಸ್ವಾರ್ಥಕ್ಕೆ ಹೆಚ್ಚು ಮಹತ್ವ ಕೊಡ್ತಾಳೆ. ಸಿಲ್ಲಿ ಗರ್ಲ್. ಐಮ್ ಸಾರಿ, ಅಡ್ಡ ಹಾಕಿ ತೊಂದರೆ ಕೊಡ್ತಾ ಇದ್ದೀನಿ ಅನ್ಕೊಳ್ಬೇಡಿ. ನಿನ್ನೆ ಎಲ್ಲ ತುಂಬ ಯೋಚನೆ ಮಾಡಿದೆ, ರಾತ್ರಿ ಎಲ್ಲ ತಲೆಗೆ ಹುಳ ಬಿಟ್ಕೊಂಡೆ. ಇವತ್ತಿಗೆ ಕಷ್ಟ ಆದರೂ ಪರವಾಗಿಲ್ಲ, ನಿಮ್ಮ ಮುಂದೆ ಯಾವ ಲೆಕ್ಕ ಅಂತ ನನ್ನ ಹಾರ್ಟ್ಗೆ ತುಂಬ ಕ್ಲೋಸ್ ಆಗಿರೋ ನನ್ನ ಗೆಳೆಯ ಸಿಗರೆಟ್ನ ಬಿಟ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಬಿಟ್ಬಿಡ್ತೀನಿ. ಇವತ್ ನನಗೋಸ್ಕರ ನಿಮಗಿಷ್ಟವಾಗಿರೋ ಗೆಳೆಯ ಸಿಗರೆಟ್ನ ಬಿಟ್ಟಿದ್ದೀರಾ. ನಾಳೆ ದಿನ ಇನ್ಯಾವುದೋ ಕಾರಣಕ್ಕೋಸ್ಕರ ನನ್ನ ಬಿಡಲ್ಲ ಅಂತ ಏನ್ ಗ್ಯಾರಂಟಿ? ನೀರ್ ನೋಡಿದ ಜಾಗದಲ್ಲಿ ತಕ್ಷಣ ಚಪ್ಪಲಿ ಬಿಚ್ಚೋ ಗುಣನೇ ಗಂಡಸ್ತು. ಇವರು ದೋಸೆ ಹುಯ್ಯೋದ್ರಲ್ಲಿ ವರ್ಲ್ಡ್ ಫೇಮಸ್. ಮೇಲೆ ಹಸು, ಒಳಗಡೆ ಹುಲಿ ಹೋರಾಟದಲ್ಲಿ. ಬೆಲ್ಲಿ ಡ್ಯಾನ್ಸ್ ಮಾಡೋ ನಟಿ ಅಂದ್ರೆ ಅರ್ಧ ರಾತ್ರಿಲೂ ನಿದ್ರೆ ಬಿಟ್ಟು ಲಕ್ಷ ಖರ್ಚು ಮಾಡೋ ಭೂಪ. ಬಾಲ್ನ ಫೀಲ್ಡ್ಗೆ 6 ಹೊಡೆಯೋದ್ರಲ್ಲಂತೂ ಸೂಪರ್ ಪ್ಲೇಯರು. ಹಳೆ ಹೆಣ್ಮಕ್ಳಿಗೆ ಇವ್ರು ಒಂಥರ ಕೊಳಲ್ ಬಾರಿಸೋ ಕೃಷ್ಣ ಇದ್ದಂಗೆ. ಇದು ನಿಜ ಅನ್ಕೊಂಡ್ರಾ? ಇಲ್ಲ ಕಣ್ರಿ, ಪಾಪದ ಮನುಷ್ಯ, ದೇವ್ರಂತ ಮನುಷ್ಯ. ಮಕ್ಕಳಿಗೆ ಪಾಠ ಹೇಳೋ ಸ್ಕೂಲ್ ಮಾಸ್ಟ್ರು ಮಿಸ್ಟರ್ ದತ್ತಣ್ಣ. ಇದನ್ನೇ ಹೊಡಿತಾ ಇದ್ದೀರಾ? ಯಾರು ಸರ್ ಅದು? ಒಬ್ಬರದ್ದು ಇಷ್ಟು ಫೋಟೋ ಇಟ್ಕೊಂಡಿದ್ದೀರಾ? ಕೆಲವು ಫ್ಲ್ಯಾಶ್ ಬ್ಯಾಕ್ಗಳನ್ನ ಕೆದಕಬಾರ್ದು, ಅರ್ಥ ಮಾಡ್ಕೋಬೇಕು. ಓ, ಅರ್ಥ ಆಯ್ತು ಸರ್. ಇವರು ನಿಮ್ಮ ಮಿಸ್ಸಸ್ ಸದ್ಯಕ್ಕೆ ಮಿಸ್ ಆಗಿದ್ದಾರೆ, ಅದಕ್ಕೆ ಇಷ್ಟು ಫೋಟೋ ಹಿಡ್ಕೊಂಡು ಹುಡುಕ್ತಾ ಇದ್ದೀರಾ. ಆಮ್ ಐ ರೈಟ್? ಯು ರೈಟ್. ನೀನ್ ತಿಂತಿರೋ ಚಿತ್ರಾನ್ನ ಆದ್ರೂ ಬಿರಿಯಾನಿ ತರ ಫೀಲ್ ಮಾಡ್ತಿದೀಯಾ. ಐ ಲೈಕ್ ಯು. ಏನ್ ಕೆಲ್ಸ? ಲೋನ್ ಕಲೆಕ್ಷನ್ ಸರ್. ಪೊಲೀಸ್ನವ್ರು ಕಳ್ಳರು ಹುಡ್ಕೋತಾರ, ನೀನು ಬೆಂಗಳೂರಲ್ಲಿ ಸಾಲ್ಗಾರ ನೋಡುತ್ತಾ ಎಲ್ಲ ಏರಿಯಾ ತಿರುಗ್ತಾ ಇರ್ತೀಯ. ಹೌದು ಸರ್, ಬಟ್ ಎಲ್ರೂ ಕಳ್ರಲ್ಲ. ಹಾಗಾದ್ರೆ ನಮ್ಮ ಇವ್ರನ್ನೂ ಸ್ವಲ್ಪ ಹುಡುಕ್ ಕೊಡ್ತೀಯ ಮರಿ? ಖಂಡಿತ ಸರ್. ನನ್ನ ಕೆಲಸ ಮಾಡೋದು ಕಮಿಟ್ಮೆಂಟ್ಗೋಸ್ಕರ, ನಿಮ್ಮ ಕೆಲಸ ಸೆಂಟಿಮೆಂಟ್ಗೆ. ಬನ್ನಿ ಸರ್. ಹೇಳೋ ಸಂಡೆ. ಲೋ ವಿಷ್ಣು, ಒಬ್ಬ ಬಾಡಿ ಬಿಲ್ಡ್ರು ಲಾಕ್ ಮಾಡ್ಕೊಂಬಿಟ್ಟು ಅನ್ಕೊಣೋ. ಯಾಕೋ ಅಂಥದ್ದೇನು ನೋಡ್ದ ನಿಂದ್ರಲ್ಲಿ? ಅಯ್ಯೋ, ಪೇಮೆಂಟ್ ಕೇಳಿದೆ ಕಣೋ, ಅದಕ್ಕೆ ನನ್ನ ಮಗ ಲಾಕ್ ಮಾಡ್ಕೊಂಡು ಎಡಗೈ ತೆಗಿತೀನಿ ಅಂತ ಕೂತ್ಕೊಂಡು ಅನ್ಕೊಣೋ. ಹೌದಾ? ಸಿಂಗಲ್ ಆಗಿರೋದಕ್ಕೆ ವ್ಯಾಲ್ಯೂ ಜಾಸ್ತಿ. ಬಲ್ಗೈ ಇರತ್ತಲ್ಲ ಬಿಡ. ಏಯ್, ಬಲ್ಗೈ ಇಲ್ಲ ಅಂದ್ರೆ ಯಾರಾದ್ರೂ ಬಂದು ಊಟ ಮಾಡಿಸ್ತಾರೆ, ಎಡಗೈ ಇಲ್ಲ ಅಂದ್ರೆ ಯಾರ ಬಂದು ತೊಳ್ಕೊಡ್ತಾರ. ಬಂದೆ. ಜುಜುಬಿ 12,000ಕ್ಕೆ ಸರ್ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡ್ತೀಯಾ? ಸರಿ, ಯಾರು ಗೊತ್ತೇನೋ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಗೊತ್ತು ಮಾಡ್ಕೊಳ್ಬೇಕು. ಕೆಲಸ ಮಾಡೋ ಅಂದ್ರೆ ಇಲ್ಲಿ ಬಂದು ಕಿತಾಪತಿ ಮಾಡ್ತೀಯ. ಬೈಸಪ್ಸ್ ನೋಡು, 6 ಪ್ಯಾಕ್ಸ್ ನೋಡು, ಅವ್ರ ಗೆಟಪ್ ನೋಡು, ಗೊತ್ತಾಗಿಲ್ಲ. ಏನೋ ನಮ್ಮ ಬಾಸ್ ಬಂದ್ರೆ
ಏನೋ ಕಿಸ್ ಬಿಡ್ತಾನೆ ಅಂದೆ. ಸರ್ ನಿಮ್ ಮುಂದೆ ನೋ 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 ಏನು ಕಿಸ್ಯಕ್ಕಾಗಲ್ಲ. ಈ ಕಾಲದಲ್ಲಿ ನಾವು ತಪ್ಪು ಮಾಡಿಲ್ಲ ಅಂದ್ರೆ ಸುಮ್ನೆ ಚುಚ್ಬಿಡ್ತಾರೆ. ಆದ್ರೆ ನೀವಂಗಲ್ಲ, ನೀವು ತುಂಬಾ ಒಳ್ಳೆಯವರು. ಜುಜುಬಿ 12,000 ಅಷ್ಟೇ ಸರ್. ಹಂಗ್ ಬನ್ನಿ ದಾರಿಗೆ. ಓಯ್ ಲೋನ್ ದುಡ್ಡು ಕೊಟ್ಟು ಕಳ್ಸೋ. ಗೊತ್ತಾಯ್ತಾ ಸರ್? ಬೈಸಪ್ಸ್ನ ನೆನ್ಪಿಟ್ಕೋ. ಥ್ಯಾಂಕ್ ಯು ಸರ್. ನಡಿ. ನಾನು ನಿನ್ ಬಗ್ಗೆ ಭಾರಿ ಬಿಲ್ಡಪ್ ಕೊಟ್ಟಿದ್ದೆ, ನೀನ್ ನೋಡ್ರೆ ಕಾಮಿಡಿ ಮಾಡ್ಬಿಟ್ಟಲ್ಲ ಗುರು. ನೋಡು, ನಾವು ಮಾಡೋ ಕೆಲಸದಲ್ಲಿ ಚಮಕ್ ತೋರಿಸ್ಬೇಕು, ಕಿರಿಕ್ ಮಾಡ್ಕೊಳ್ಬಾರ್ದು. ನಾವು ನೀಟಾಗಿ ಸಿಚುವೇಶನ್ ಹ್ಯಾಂಡಲ್ ಮಾಡೋದ್ ಕಲ್ತ್ಕೊಂಡ್ರೆ ಏನ್ ಬೇಕಾದ್ರೆ ಅಚೀವ್ ಮಾಡ್ಬೋದು. ದುಡ್ಡು ತಗೊಂಡ್ ಬಾ. ಇದೇನಾಗುತ್ತೋ. ಅಪ್ಲಿಕೇಶನ್ ಹಾಕಿದ್ಯಾ ಅಲ್ವಾ, ಮತ್ ಇನ್ನೇನಕ್ಕೆ ತಲೆ ಕೆಡಿಸ್ಕೋತಿಯಾ? ಕೆಲ್ಸ ಸಿಗುತ್ತೆ ಬಿಡು. ನೋಡೋಣ. ಹಾಯ್. ಹಾಯ್. ಮತ್ತೆ ಮೊನ್ನೆ ಹಾಕಿದ ಡ್ರೆಸ್ ಅಲ್ಲಿ ನೀವು ಸೂಪರ್ ಆಗಿದ್ರಿ ಅನ್ಕೊಂಡೆ, ಬಟ್ ಈ ಡ್ರೆಸ್ ಅಲ್ಲಿ ಇನ್ನೂ ಸೂಪರ್ ಆಗಿದ್ದೀರಾ. ನೋಡಿ ವಿಷ್ಣು, ಒಂದ್ ನಿಮಿಷ. ನಾನು ಪ್ರೀತಿ ಮಾಡಿರೋ ಹುಡುಗಿ ಬಾಯಲ್ಲಿ ಫಸ್ಟ್ ಟೈಮ್ ನನ್ನ ಹೆಸರು ಕೇಳ್ತಾ ಇರೋದು. ಸೌಂಡಿಂಗ್ ಎಷ್ಟು ಸಖತ್ತಾಗಿದೆ ಗೊತ್ತಾ? ಇನ್ನೊಂದ್ಸರಿ ರಿಪೀಟ್ ಮಾಡ್ತೀರಾ ಪ್ಲೀಸ್? ಯಾರು ಹೇಳಿದ್ ನಾನ್ ನಿಮ್ಮನ್ನ ಲವ್ ಮಾಡ್ತಿದ್ದೀನಿ ಅಂತ? ನೀವ್ ಯಾಕೆ ನನ್ನ ಒಪ್ತಾ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ವಿಷಯದಲ್ಲಿ ನನಗೆ ನಿಮ್ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಯಾವ ಹುಡುಗಿ ತಾನೆ ಒಂದು ಹುಡುಗನ ಬಗ್ಗೆ ಮಿನಿಮಮ್ ಇನ್ಫಾರ್ಮೇಶನ್ ಇದ್ದಂಗೆ ಲವ್ ಮಾಡ್ತಾಳೆ ಹೇಳಿ ನೋಡೋಣ? ಅದಕ್ಕೆ ಸ್ಕೂಲಲ್ಲಿ ಕೊಟ್ಟಿರೋ SLC ಮಾರ್ಕ್ಸ್ ಕಾರ್ಡಿಂದ ಮೊನ್ನೆ ಮಾಡಿರೋ ಆಧಾರ್ ಕಾರ್ಡ್ವರೆಗೂ ನನ್ನ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ. ಮೈ ಬಯೋಡೇಟಾ. ನೀವೇ ಓದ್ಕೊಳ್ತೀರಾ ಅಂದ್ರೂ ಸರಿ, ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ, ನೀನೇ ಓದ್ ಹೇಳು ಅಂದ್ರೂ ಸರಿ. ಏನ್ ಹೇಳ್ತೀರಾ? ಸೂಪರ್ ಸರ್, ಇಂಥ ಪ್ರಪೋಸಲ್ ನಾನು ಎಲ್ಲೂ ನೋಡಿಲ್ಲ. ಪ್ಲೀಸ್ ಸರ್, ನೀವೇ ಓದ್ ಹೇಳ್ಬಿಡಿ. ಪ್ರಕೃತಿ, ಸುಮ್ನಿರ ಸರ್, ನೀವು ಕಂಟಿನ್ಯೂ ಮಾಡಿ. ಅಭಿಮಾನಿಗಳ ಒತ್ತಾಯದ ಮೇರೆಗೆ. ಹೆಸರು ವಿಷ್ಣು, ಎಜುಕೇಶನ್ BCom, ಕೆಲಸ ನಂದೇ ಒಂದು ಸಣ್ಣ ಏಜೆನ್ಸಿ ನಡೆಸ್ತಾ ಇದ್ದೀನಿ. ಫ್ಯೂಚರ್ ಸ್ವಲ್ಪ ಬಗ್ಸಿ ಕೆಲಸ ಮಾಡಿದ್ರೆ ಮುಂದೆ ನಾನು ದೊಡ್ಡ ವ್ಯಕ್ತಿಯಾಗಿ ಬೆಳಿತೀನಿ, ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ತೀನಿ ಅನ್ನೋದ್ರಲ್ಲಿ ಯಾವ ಡೌಟು ಇಲ್ಲ. ಅಪ್ಪ ಅಮ್ಮ ಅಮೇಝಿಂಗ್ ಪೀಪಲ್. ಅವ್ರ ಬಗ್ಗೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ನಾನು ಅವ್ರೊಬ್ನೇ ಮಗ. ಅಕಸ್ಮಾತ್ ಇನ್ನೊಂದು ಮಗು ಮಾಡ್ಕೊಂಡು ಅದು ಹೆಣ್ಣಾಗಿ ಹುಟ್ಟಿ ಬರೋ ಸೊಸೆಗೆ ಮಗಳ ಪ್ರೀತಿ ಕೊಡಕ್ಕಾಗಲ್ಲ ಅಂತ ಪ್ರೊಡಕ್ಷನ್ನ ಅಲ್ಲೇ ಸ್ಟಾಪ್ ಮಾಡ್ಕೊಂಡ್ರು. ಅಷ್ಟು ಒಳ್ಳೆಯವರು ನಿಮ್ಮ ಅತ್ತೆ ಮಾವ. ಇದು ನಂದೊಂದು ಸಣ್ಣ ಬಯೋಡೇಟಾ, ತಗೊಳ್ಳಿ. ಏ ತಗೊಳ್ಳೆ. ಬೇಕಿದ್ರೆ ನೀನೇ ತಗೋ. ಕೊಡಿ ಸರ್, ಮುಂದೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಹೋಗೋಣ. ಏನೇ ನೀನು? ಹುಡುಗಿರು ಕೆಲ್ಸದ ಅಪ್ಲಿಕೇಶನ್ ಹಾಕ್ತಾರೆ. ಕನೆಕ್ಟ್ ಆಗ್ತಾ ಇದೆ ಸರ್. ಅವರೇ ಮಾಡ್ತಾವ್ರು ನೋಡಿ. ಮಾತಾಡು ಮರಿ. ಒಂದ್ ನಿಮಿಷ. ಹಲೋ ಸರ್, ಅವಾಗಿಂದ ನಿಮ್ ಕಾಲ್ ಟ್ರೈ ಮಾಡ್ತಾ ಇದ್ದೆ, ಫೋನ್ ಬಿಸಿ ಬರ್ತಾ ಇತ್ತು. ನಾನು ನಿಮ್ಗೆ ಟ್ರೈ ಮಾಡ್ತಾ ಇದ್ದೀನಿ. ಇನ್ನೇನಾಗತ್ತೆ ಹೇಳಿ? ನನಗೆ ನಿಮ್ಮಿಂದ ಒಂದು ಸಣ್ಣ ಹೆಲ್ಪ್ ಆಗ್ಬೇಕಾಗಿತ್ತಲ್ರಿ. ಏನ್ ಹೇಳಿ ಸರ್? ಇವಾಗ ನೀವು ನಾವು ತುಂಬಾ ಇಷ್ಟಪಟ್ಟು ಲವ್ ಮಾಡಿದ್ವಿ ಅಂತ ಅನ್ಕೊಳ್ಳಿ ಸರ್. ಸುಮ್ಮನೆ ಅನ್ಕೊಳ್ಳಿ ಮೇಡಮ್, ಇಮ್ಯಾಜಿನೇಷನ್ಗೆ ಏನು ಕಾಸ ಕೊಡ್ಬೇಕು? ಓಕೆ ಅನ್ಕೊಂಡೆ. ಒಂದಿನ ಮದ್ವೆನೋ ಆದ್ವಿ ಅಂತ ಅನ್ಕೊಳ್ಳಿ. ಅನ್ಕೊಂಡೆ. ನಾವಿಬ್ರು ಒಂದ್ 20 ವರ್ಷ ಹ್ಯಾಪಿಯಾಗಿ ಸಂಸಾರ ಮಾಡಿದ್ವಿ ಅಂತ ಅನ್ಕೊಳ್ಳಿ. ಅನ್ಕೊಂಡೆ. ಆಮೇಲೆ ಇದ್ದಕ್ಕಿದ್ದಂಗೆ ಒಂದಿನ ನೀವು ಕಳ್ದೋಗ್ತೀರಾ ಸರ್. ಅನ್ಕೊಳ್ಳಿ ಮೇಡಮ್. ಅನ್ಕೊಂಡೆ. ಅವತ್ತಿಂದ 10 ವರ್ಷ ಎಷ್ಟು ಹುಡುಕಿದ್ರು ಸಿಗಲ್ಲ. ಎಲ್ಲಿರ್ತೀರಾ? ಯಾಕೆ ಸರ್ ಇಂಥ ಡೌಟು? ಅಯ್ಯೋ, ಯೋಚನೆ ಮಾಡಿ ಹೇಳಿ ಮೇಡಮ್. ಅಷ್ಟು ಹುಡುಕಿದ್ರು ಸಿಗ್ಲಿಲ್ಲ ಅಂದ್ರೆ ನಾನಿಲ್ಲ ಅಂತ ಅರ್ಥ. ಅಂದ್ರೆ ನಾನ್ ಸತ್ ಹೋಗಿ ನರ್ಕದಲ್ಲೋ ಸ್ವರ್ಗದಲ್ಲೋ ನಿಮ್ ವೇಟ್ ಮಾಡ್ತಿರ್ತೀನಿ ಅಂತ ಅರ್ಥ. ಏನ್ ಸರ್, ನಮ್ ಫ್ರೆಂಡ್ ಹಿಂಗ್ ಬಾಂಬ್ ಹಾಕ್ಬಿಟ್ರು? ಏನಂದ್ರೆ ಅಲ್ಲ, ನಿಮ್ಮವರು ಸತ್ಕಿತ್ ಹೋಗಿದ್ರೆ ನಿನ್ನ ಕೈಲಿ ಹುಡ್ಕಕ್ಕಾಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳು. ಅವಳು ಸತ್ತೋಗ್ಬಿಡ್ತಾಳೆ ಅಂತೆಲ್ಲ ಹೇಳ್ಬೇಡ. ನನ್ನ ವಯಸ್ಸಾಗ್ತಾ ಆಗ್ತಾ ಭಯ ಜಾಸ್ತಿ ಆಗ್ತಾ ಇದೆ. ನಾನು ಸತ್ತೋಗ್ತೀನಿ ಅಂತ ಭಯ ಅಲ್ಲ, ಅವಳು ನೋಡ್ದೆ ಎಲ್ಲಿ ಸತ್ತೋಗ್ಬಿಡ್ತೀನೋ ಅಂತ ಭಯ. ನನ್ನ ಪದ್ಮ ನಾನು ನೋಡ್ದೆ ಸಾಯಲ್ಲ, ನನಗೆ ಗೊತ್ತು. ನನ್ನ ಬಟ್ಟೆ ಬದಲಾಗ್ಬೋದು, ಆದ್ರೆ ಅವಳ ಪ್ರೀತಿ ನಂಬಿಕೆ ಬದಲಾಗಲ್ಲ. ನನ್ನ ಶೂ ಸೌದೋಗ್ಬಿಡ್ಬೋದು, ಆದ್ರೆ ಅವಳ ನೆನಪು ಸೌದೋಗಲ್ಲ. ಸಿಗ್ತಾಳೆ, ಸಿಕ್ಕೇ ಸಿಗ್ತಾಳೆ.
ಇವತ್ತಲ್ದಿದ್ರೆ ನಾಳೆ ಸಿಗ್ತಾಳೆ, ಮುಂದಿನ ವಾರ ಸಿಗ್ತಾಳೆ, ಮುಂದಿನ ವರ್ಷ ಸಿಗ್ತಾಳೆ, ಹಾಗೆ ಸಾಯಕ್ ಮುಂಚೆ ಸಿಗ್ತಾಳೆ. ಸಿಕ್ಕೇ ಸಿಗ್ತಾಳೆ, ನಾ ಸಾಯಕ್ ಮುಂಚೆ ಸಿಕ್ಕೇ ಸಿಗ್ತಾಳೆ. ನೋಡ್ತಾ ಇರು. ಏನ್ ಮೇಡಮ್ ನಿಮ್ ಮಾತಿಂದ ಇವ್ರು ಇಷ್ಟು ಎಕ್ಸೈಟ್ ಆಗ್ಬಿಟ್ರು. ಅಯ್ಯೋ ಹೌದಾ, ಐ ಆಮ್ ಸಾರಿ ಸರ್. ಸರಿ ಬಿಡಿ. ಹಾಯ್, ಏನ್ ಮೇಡಮ್ ಫುಲ್ ಬ್ಯುಸಿನಾ? ಹಾಗೇನಿಲ್ಲ, ಸ್ವಲ್ಪ ಕೆಲಸ ಇತ್ತು. ಎಲ್ಲಿ ನಮ್ಮವ್ರು ಕಾಣಿಸ್ತಾನೆ ಇಲ್ಲ? ಅವ್ರಿಗೆ ಸ್ವಲ್ಪ ಸ್ಟಮಕ್ ಪೇಯ್ನು. ಸ್ಟಮಕ್ ಪೈನಾ? ಯಾರ್ದಾರ ದೃಷ್ಟಿ ಬಿತ್ತಾ? ಅದು ದೃಷ್ಟಿಯಿಂದ ಬರೋ ಪ್ರಾಬ್ಲಮ್ ಅಲ್ಲ ಸರ್, ಸೃಷ್ಟಿಕರ್ತನಿಂದ ಬರೋ ಪ್ರಾಬ್ಲಮ್. ಓಕೆ ಇರ್ಲಿ ಬಿಡಿ. ಮೇಡಮ್ ನನಗೊಂದು ಡೌಟು. ನಿಮ್ಮ ಫ್ರೆಂಡ್ ಮನ್ಸಲ್ಲಿ ನಾನು ಇದೀನ ಅಂತಾನೆ ಅರ್ಥ ಆಗ್ತಾ ಇಲ್ಲ. ನಮ್ಮಿಬ್ಬರದು ವರ್ಕೌಟ್ ಆಗತ್ತೆ ಅಂತೀರಾ? ಸರ್ ಒಂದ್ ಕೆಲಸ ಮಾಡಿ, ನೀವೀಗ ಕಣ್ಮುಚ್ಕೊಂಡು ನಿಮ್ಗಿಷ್ಟ ಆಗಿರೋ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಅವಳೇನಾದ್ರೂ ನಿಮ್ ಕಣ್ ಮುಂದೆ ಬಂದ್ರೆ ಅವಳು ನಿಮ್ಮನ್ನೇ ಒಪ್ಕೋತಾಳೆ ಅಂತ ಅರ್ಥ. ಮಕ್ಕಳ ತರ ಇದ್ಬಿಟ್ರೆ ಎಲ್ರೂ ನಿಮ್ಮನ್ನ ಪ್ರೀತಿಸ್ತಾರೆ ಅಂತಾರೆ ದೊಡ್ಡವರು. ಅದರ ಪ್ರತಿರೂಪನೇ ಈ ಹುಡುಗಿ ಪ್ರಕೃತಿ. ಅಪ್ಪ ಅಮ್ಮ ಇಲ್ದೇ ಇರೋ ತಬ್ಬಲಿ ಕೂಸು, ಎಲ್ರೂ ನಂಬಿ ಬದುಕೋ ಸಾಧು ಜೀವ ಕಂಡ್ರೆ ಈ ಹುಡುಗಿ. ಎಲ್ಲಾ ವಿಷಯದಲ್ಲೂ ತುಂಬಾ ಉತ್ಸಾಹ ಇವಳಿಗೆ. ಅಲ್ಲ, ಐಡಿಯಾ ಓಲ್ಡ್ ಫ್ಯಾಷನ್ ಆಯ್ತು. ಇರ್ಲಿ ಬಿಡಿ, ನನ್ನ ಲವರ್ ಫ್ರೆಂಡ್ ಅಂತ ನಿಮ್ಮ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ಟ್ರೈ ಮಾಡ್ತೀನಿ. ನಿಮ್ ಫ್ರೆಂಡು ಏನಪ್ಪ ಇದು? ಡ್ರೀಮಾ ರಿಯಾಲಿಟಿನ? ಸರ್ ಡ್ರೀಮೋ ಇಲ್ವೋ ಅಂತ ನಿಮ್ಮ ನೀವು ತಿಳ್ಕೋಬೇಕು, ಅನ್ನೋನಲ್ಲ. ಇವಾಗ ಹೇಳಿ, ನಿಮ್ ಫ್ರೆಂಡು ಒಪ್ತಾರಾ? ಮೋಡ ಬಿತ್ತನೆ ಮಾಡಿ ಮಳೆನೇ ಬರೆಸ್ತಾರಂತೆ. ಆಫ್ಟರ್ ಆಲ್ ಒಂದು ಹುಡುಗಿ ಮನಸ್ಸಲ್ಲಿ ಪ್ರೀತಿ ಹುಡ್ಸಕ್ಕಾಗಲ್ವಾ? ಟ್ರೈ ಮಾಡಿ ಸರ್. ಕರೆಕ್ಟ್, ಟ್ರೈ ಮಾಡ್ತೀನಿ. ಇನ್ನೇನ್ ತಾತ, ಟಿವಿನಲ್ಲಿ ಆಡ್ ಕೊಡೋಣ ಅಂದ್ರೂ ಬೇಡ ಅಂತ್ಯ, ಪೇಪರಲ್ಲಿ ಹಾಕ್ಸೋಣ ಅಂದ್ರೂ ಬೇಡ ಅಂತ್ಯ. ಯಾಕೆ? ಗಂಧದ ಕಡ್ಡಿನ ದೇವ್ರ ಮುಂದೆ ಹಚ್ಚಬೇಕು, ಪ್ರೀತಿನ ಮನಸ್ಸಲ್ಲೇ ಇಟ್ಕೋಬೇಕು. ಇವಕ್ಕೆಲ್ಲ ಪಬ್ಲಿಸಿಟಿ ಕೊಟ್ಟರೆ ಮರ್ಯಾದೆ ಹೋಗುತ್ತಷ್ಟೇ. ಹಾಸ್ಪಿಟಲ್ ಬೆಡ್ ಮೇಲೆ ಮಲಗೋ ವಯಸ್ಸಿನಲ್ಲಿ ಫಸ್ಟ್ ನೈಟ್ ಬೆಡ್ಗೆ ಆಸೆ ಪಡ್ತಾನೆ ಮುದುಕ ಅಂತ ಹೇಳಿ ಫೇಸ್ಬುಕ್ ವಾಟ್ಸಪ್ನಲ್ಲಿ ಟ್ರೋಲ್ ಮಾಡ್ಬಿಡ್ತಾರೆ ಅಷ್ಟೇ. ಹೀಗೆ ಹುಡುಕ್ತಾ ಇದ್ರೆ ವರ್ಷ ಪೂರ್ತಿ ಹುಡುಕ್ತಾನೆ ಇರ್ಬೇಕಾಗತ್ತೆ. ಏನ್ರಿ ನೀವು ಒಂದ್ ಸ್ವಲ್ಪ ಪಾಸಿಟಿವ್ ಆಗಿ ಮಾತಾಡ್ರೆ? ಕೂಲ್ ತಾತ. ಮತ್ತಿನ್ನೇನ್ ಸರ್, ಹೋಗ್ಲಿ, ಅವ್ರ ಫೋಟೋ ಏನಾದ್ರೂ ಇದೆಯಾ? ತೋರ್ಸು ತಾತ. ನೋಡು. ಇವ್ರಾ? ಎಲ್ಲೋ ನೋಡಿದ್ದೀನಿ. ಎಲ್ಲಿ ನೋಡಿದ್ಯಾ? ಬೇಗ ಹೇಳು, ಎಲ್ಲಿ ನೋಡಿದ್ಯಾ? ಆದ್ರೆ ಎಲ್ಲಿ ಅಂತ ನೆನಪಾಗ್ತಿಲ್ಲ. ಯೋಚನೆ ಮಾಡು, ಜ್ಞಾಪಿಸ್ಕೊ, ಬರುತ್ತೆ ಪ್ಲೀಸ್. ಗೊತ್ತಿಲ್ಲ ಅಂತ ಮಾತ್ರ ಹೇಳ್ಬೇಡ ಪ್ಲೀಸ್, ಜ್ಞಾಪಿಸ್ಕೊ. ನೋಡಿದ್ದೀನಿ. ವಿಷ್ಣು, ಮೆಮೊರಿ ಪವರ್ ಇನ್ಕ್ರೀಸ್ ಆಗೋದಕ್ಕೆ ಯಾವ್ದು ಜ್ಯೂಸ್ ಇದೆ? ಯಾವ್ದು? ದಾಳಿಂಬ್ರೆ. ದಾಳಿಂಬ್ರೆ ಜ್ಯೂಸ್ ಕೊಡ್ರಿ. ಇನ್ನೊಂದು ಜ್ಯೂಸ್ ಕೊಡ್ರಿ. ಹಾ, ನಂದಿನಿ ಲೇಔಟ್ ಅಲ್ಲಿ ಹಾಲಿನ ಡೈರಿ ಇರೋ ಮನೆ ಮುಂದೆ ನಿಂತಿದ್ರು. ಸಿಕ್ತು. ಆಂಟಿ, ಇವ್ರು ಇಲ್ಲೇ ಎಲ್ಲೋ ಇದ್ರಲ್ಲ? ಇಲ್ಲೇ ಇದ್ರು. ಮನೆ ಖಾಲಿ ಮಾಡಿ ಆಲೆ 2 ತಿಂಗಳಾಯ್ತಮ್ಮ. ಹೌದಾ? ಇವಾಗ ಎಲ್ ಮನೆ ಮಾಡಿದ್ದಾರೆ ಅಂತ ಗೊತ್ತಾ? ಗೊತ್ತಿಲ್ಲ ಕಣವ. ತಾತ ಬೇಜಾರಾಗ್ಬೇಡಿ. ದಿನ ಬೆಳಿಗ್ಗೆ ಸಿಗ್ತಾಳೆ ಅನ್ನೋ ನಂಬಿಕೆಯಲ್ಲಿ ಬರ್ತೀನಿ. ಸಂಜೆ ಆದ್ರೆ ಮತ್ತದೇ ಬೇಜಾರ್ನಲ್ಲಿ ಹೋಗ್ತೀನಿ. ತಾತ ತಗೊಳ್ಳಿ. ಬನ್ನಿ, ನಿಮ್ಮನ್ನು ಡ್ರಾಪ್ ಮಾಡ್ತೀನಿ. ಬೇಡ ಬಿಡಪ್ಪ,
ಯಾಕೋ ಏಕಾಂತದಲ್ಲಿ ಹೋಗಬೇಕು ಅನ್ನಿಸ್ತಿದೆ. ಹಾಗೋ ನನ್ನ ಪಾಡಿಗೆ ನಾನು ಹೋಗ್ತೀನಿ ಬಿಡು. ಒಂದು ಜೋಳ ಕೊಡಪ್ಪ. ಸರ್ ನಿಮ್ ಜೊತೆ ಒಂದು ವಿಷಯ ಹೇಳ್ಬೇಕು ಅಂತ ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಅವತ್ ಕಾಲ್ ಮಾಡಿದ್ದು ಅದಕ್ಕೇನೆ. ಬಟ್ ಇಂಥ ಟೈಮಲ್ಲಿ ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾಕ್ರಿ ಮುಜುಗರ? ಮನ್ಸಲ್ಲಿರೋದನ್ನ ಪಟ್ ಅಂತ ಹೇಳ್ಬಿಡ್ಬೇಕು. ಅದು ಅದು ನಂಗೊಂದ್ ಕೆಲ್ಸ ಕೊಡಿಸ್ತೀರಾ? ತುಂಬಾ ದಿನದಿಂದ ಖಾಲಿ ಇದ್ದೀನಿ. ಕೆಲ್ಸನ ಇದನ್ನ ಹೇಳಕ್ ಇಷ್ಟ ದಿನ ಕಾದ್ರ? ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಏನ್ ಕೆಲಸ ಬೇಕಾದ್ರೂ ಸಿಗತ್ತೆ. ಸರ್, ಎಕ್ಸ್ಕ್ಯೂಸ್ ಮೀ ಸರ್, ಇಲ್ಲಿ ಮುನ್ಸ್ವಾಮಿ ಅನ್ನೋರು ಯಾರು ಸರ್? ನಾನೇ ಮುನ್ಸ್ವಾಮಿ. ಏನಾಗಬೇಕಾಗಿತ್ತು? ಅದೇ ಲೋನ್ ಕಟ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಬಂದೆ. ಕೊಡ್ತೀನಿ, ವೇಟ್ ಮಾಡಿ. ಓಕೆ. ಸರ್, ಇನ್ನೂ ಎಷ್ಟೊತ್ತಾಗತ್ತೆ ಸರ್? ಲೇಟ್ ಆಗ್ತಿದೆ. ಟೀ ಕುಡ್ಕೊಂಬರ್ತೀನಿ. ಹಲೋ, ಬೇರೆ ಕಸ್ಟಮರ್ಸ್ ವೆಯ್ಟ್ ಮಾಡ್ತಿದ್ದಾರೆ. ನಾನು ಕಸ್ಟಮರ್ರೆ, ವೇಟ್ ಮಾಡು, ಊಟ ಮಾಡ್ಕೊಂಬರ್ತೀನಿ. ಕಸ್ಟಮರ್ ಒಂದ್ಸರಿ ಹೋದ್ರೆ ಸಿಗಲ್ಲ. ದಯವಿಟ್ಟು ಅಮೌಂಟ್ನ ಸೆಟಲ್ ಮಾಡಿ. ಇವತ್ತು ಕೊಡಲ್ಲ, ನಾಳೆ ಬಾ. ಪೇಷನ್ಸ್ ಇಂದ ಕಾಯ್ತಾ ಇದ್ದೀನಿ. ದಯವಿಟ್ಟು ಇವಾಗಲೇ ಅಮೌಂಟ್ನ ಸೆಟಲ್ ಮಾಡಿ. ಕೊಡಲ್ಲ, ಕಾಯಿಸದೆ ನಂತೇವ್. ರೈಟ್. ಕೂಲ್ ಸರ್, ಕೂಲ್. ಯಾಕೆ ಸರ್ ಕಿರಿಕು? ಒಳ್ಳೆ ಹುಡುಗನೇ ಸರ್, ಬರ್ತಾನೆ ಬಿಡಿ ಸರ್. ನೀವು ಒಳ್ಳೆರೇ ಸರ್.
ಒಂದು ಸೆಕೆಂಡ್ ಕೆಲಸ ಅಷ್ಟೆ. ನಿಮ್ಮ ವಯಸ್ಸಿಗೆ ನಿಮ್ಮ ಪೊಸಿಷನ್ಗೆ ಮರ್ಯಾದೆ ಕೊಟ್ಬಿಡ್ತಾ ಇದ್ದೀನಿ. ತಿನ್ನೋದು ಕುಡಿಯೋದು ಮತ್ತೊಂದನ್ನ ಚಟ ಮಾಡ್ಕೊಂಡಿರೋ ಜನ ಒಳ್ಳೆತನನ ಚಟ ಮಾಡ್ಕೊಂಡಿದ್ರೆ ಪ್ರಪಂಚದಲ್ಲಿ ಯಾರೂ ಕೆಟ್ಟವರೇ ಇರ್ತಾ ಇರಲಿಲ್ಲ. इधर इधर किधर मारता है? तू अपने आप को बंदूक समझता है तो हम है बारूद. बारूದ್ ಕೈಯಲ್ಲಿ ಗನ್ ಹಿಡ್ಕೊಂಡು ಹಿಂದೆ ಇಂಥ ಚೇಲಾಗಳನ್ನ ಕರ್ಕೊಂಬಂದು ಆವಾಜ್ ಹಾಕ್ಬಿಟ್ರೆ ಹೆದರ್ ಬಿಡ್ತೀವ? ನಿನ್ನಲ್ಲಿ ತಾಕತ್ ಅನ್ನೋದಿದ್ರೆ, ನಿನ್ನಲ್ಲಿ ಮರ್ದಾಂಗಿ ಅನ್ನೋದಿದ್ರೆ ಎದೆಗೆ ಎದೆ ಕೊಟ್ಟು ಹೋರಾಡೋದನ್ನ ಕಲಿ. ಕಮಾನ್. ಆಗಲ್ಲ. ಕಾವೇರಿ ನೀರ್ ಕುಡಿದಿರೋ ಈ ಕನ್ನಡದ ಗಂಡಿನ ತಲೆ ಸಿಡಿಯೋ ಹಾಗೆ ಗುಂಡು ಹಾರಿಸೋ ಗುಂಡಿಗೆ ನಿನಗಿಲ್ಲ ಅಂತ ನನಗೆ ಗೊತ್ತು. ಅರೆ, ನಿನ್ನ ಹಾಗೆ ಎಷ್ಟೋ ನಾಮರ್ದರು ಹಾರಿಸಿರೋ ಗುಂಡನ್ನ ಡಾಕ್ಟ್ರು ಅವ್ರ ಕೈಲಿ ತೆಗಿಯಕ್ಕಾಗದೆ ನನ್ನ ದೇಹದಲ್ಲಿ ಹಾಗೆ ಬಿಟ್ಟಿದ್ದಾರೆ. ನೋಡ್ತೀಯಾ? ದೇಖ್ ದೇಖ್, ನೇಪಾಳದಲ್ಲಿ ಫಸ್ಟ್ ಟೈಮ್ ಮೈ ಮೇಲೆ ಬಿದ್ದ ಗೂಂಡಾಗಳ ಜೊತೆ ಹೋರಾಡಿದಾಗ ಬಿದ್ದ ಏಟು. ಬಾಂಬೆನಲ್ಲಿದ್ದಾಗ ಸ್ಕೂಲ್ಗೆ ಅಂತ ಕಟ್ಸಿದ ಬಿಲ್ಡಿಂಗ್ ನ ಅಕ್ಲಾಯ್ವಾಗ ಹೊಡೆದು ರೆಡ್ ಲೈಟ್ ಏರಿಯಾ ಮಾಡ್ಕೊಂಡು ಮೆರಿತಾ ಇದ್ರು ಇಬ್ರು. ಜಾಗ ಖಾಲಿ ಮಾಡು ಅಂದೆ, ಆಗಲ್ಲ ಅಂತ ಶುರು ಆಯ್ತು. ಆಗ ಬಿದ್ದ ಗುಂಡೇಟು. ಇದು ಕಲ್ಕತ್ತಾದಲ್ಲಿ ಕಾರ್ಪೊರೇಷನ್ ಆಫೀಸ್ ನ ಕರಪ್ಷನ್ ಸೆಂಟರ್ ಮಾಡ್ಕೊಂಡು ಮೆರಿತಾ ಇದ್ದ ಒಬ್ಬ ಗೂಂಡಾ ಚಟರ್ಜಿ. ಯಾ ಚಟರ್ಜಿ, ಅಬ್ಬಿ भी उसका नाम याद है मुझे. ಅವನು ಜಾಗ ಖಾಲಿ ಮಾಡಕ್ ನಿಗರ್ದ. ಆಗ ಬಿದ್ದ ಗುಂಡೇಟು. ದೇಖ್, ಅರೆ ಹಾತ್ ಲಗಾಗೆ ತೋ ದೇಖ್, ದೇಖ್ನಾ ದೇಖ್. ಮದ್ರಾಸ್ನಲ್ಲಿದ್ದಾಗ ಮಚ್ಚೆಟ್ಟಿಂದ ಕಾಲು ತುಂಡಾಗಿ ರಾಡ್ ಹಾಕಿದ್ದಾರೆ. ಆದ್ರೂ ಹಾಗೆ ನಮ್ ಸ್ಟೈಲು. ಇದು ಹುಬ್ಳಿಲಿ ಬಿದ್ದೇಟು. ಇದು ಕೇರಳದಲ್ಲಿ ಬಿದ್ದೇಟು. ದೇಖ್ನಾ ದೇಖ್. ಕ್ಯಾ ಬೋಲಾ? ಕಿತ್ತೋದ್ ಗೋಲ್ಡ್ ಮೆಡ್ಲ? ಸರ್ಕಾರದವ್ರು ಕೊಡೋ ಗೋಲ್ಡ್ ಮೆಡ್ಲು ಬರೀ ಮನೇನ ಅಲಂಕರಿಸುತ್ತೆ. ಆದ್ರೆ ನನ್ನ ದೇಹದಲ್ಲಿ ಬಿದ್ದಿರೋ ಒಂದೊಂದು ಏಟು, ಒಂದೊಂದು ಗುರುತು ನನ್ನ ಮನಸ್ಸನ್ನ ಅಲಂಕರಿಸುತ್ತೆ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಕ್ಯಾ? ಏನೋ ಹೊರಗಡೆಯಿಂದ ಬಂದಿದ್ದೀರಾ ಅಂತ ನಾವು ನಿಮ್ಮನ್ನ ಒಳಗಡೆ ಬಿಟ್ಟಿದೀವಿ. ಯಾಕೆ ಗೊತ್ತಾ? ಗೊತ್ತು ಗುರಿ ಧ್ಯೇಯ ಇಲ್ದಿರೋ ನಿಮ್ಮಂಥವ್ರು ಕನ್ನಡದ ಮಣ್ಣಿನಲ್ಲಿ ಕಾಲಿಟ್ಟು ಕೂಡ್ಲೆ ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡು ಎಲ್ರಂತೆ ಬದುಕಲಿ ಅಂತ. ಒಳಗಡೆ ಬಂದಾಯ್ತಲ್ಲ ಅಂತ ನಿಮ್ಮದೇ ಆದ ಆಟಗಳನ್ನ ಆಡೋಕ್ ಶುರು ಮಾಡಿದೀರಾ. ಕನ್ನಡಿಗರ ವಿಷಯ ನಿಮ್ಗಿನ್ನೂ ಗೊತ್ತಿಲ್ಲ. ಮೊದಲು ಬಿಟ್ಟು ಅಲ್ಲ ಕಣೋ, ಸುಮಾರು ಎಷ್ಟು ಜನಕ್ಕೆ ಹೊಡೆದೆ ನೀನು? ನಾವು ಕೊಟ್ಟ ಮಾತು ಇಟ್ಟ ಬಾಣ ಯಾವತ್ತೂ ಗುರಿ ತಪ್ಪೋದಿಲ್ಲ. ಒಂದ್ 7-8 ಜನ ಇದ್ರಮ್ಮ. ಹೌದಾ? ನೀನ್ ಒಬ್ನೇ ಅಷ್ಟೊಂದ್ ಜನಕ್ಕೆ ಹೊಡೆದೆ ಅಂದ್ರೆ ನಾನ್ ನೀನು ಕೊಡೋ ಊಟದಲ್ಲಿ ಅಷ್ಟೊಂದು ಪೌಷ್ಟಿಕಾಂಶ ಇದೆ ಅಂತ ಅಲ್ವಾ? ಅಷ್ಟೊಂದೆಲ್ಲ ಏನ್ ಸೀನಿಲ್ಲ. ಅವನ್ ಯಾರೋ ತಿಕ್ಲ ಅಮ್ಮ. ಅವನ್ ಕುಡಿಯೋದಲ್ದೆ ನನಗೂ 1-2 ಬೇರ್ ಕುಡಿಸ್ತಾ. ಅದೇ ಎನರ್ಜಿನಲ್ಲಿ ಸುಮ್ನೆ ಇರೋ ಸಾಕು. ಏನೋ ಹೊರಗಡೆ ಹೋಗಿ ಕಾಫಿ ಟೀ ಕುಡ್ಕೊಂಡ್ ಬಂದಾಗೆ ಬಿಯರ್ ಕುಡ್ಕೊಂಡ್ ಬಂದೆ ಅಂತ ನನ್ ಮುಂದೆ ಕುತ್ಕೊಂಡು ಹೇಳ್ತಾ ಇದೀಯಾ. ಇದ್ರಲ್ಲಿ ಏನ್ ಹೊಸ ವಿಷಯ ಇದೆ ಹೇಳು? ನಿನ್ನಿಂದ ಯಾರಿಗೆ ಬಿಸ್ನೆಸ್ ಆಗುತ್ತೋ ಇಲ್ವಾ ನನಗ್ ಗೊತ್ತಿಲ್ಲ. ಆದ್ರೆ ಹಾಸ್ಪಿಟಲ್ನವ್ರಿಗೆ, ಬಾರ್ನವ್ರಿಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ. ನೋಡು, ಇನ್ಮೇಲೆ ನೀನು ಡೋಂಟ್ ಟಚ್ ಮೀ ಅಂತ ಬೋರ್ಡ್ ಹಾಕೊಂಡು ಓಡಾಡ್ಬೇಕು, ಗೊತ್ತಾಯ್ತಾ? ನೀನ್ ಹೊಡೆದವ್ರು ಯಾರು ನಿನಗ್ ಶಾಪ ಹಾಕ್ಬಾರ್ದು ಅಂತ ನಾನು ಇನ್ನೂ ಆ ದೇವ್ರಲ್ಲಿ ಅದು ಎಷ್ಟು ಹರಕೆ ಹೊತ್ಕೋಬೇಕೋ ಏನು. ಭಗವಂತ ಕಾಪಾಡಪ್ಪ. ವಿಷ್ಣು ವೃಷಭ ರಾಶಿ, ನೇಚರ್ ಸಖತ್ತಾಗಿದೆ. ಆಕೃತಿ ಸೂಪರ್ ಜಾತಕ. ಹಾಯ್ ಸರ್. ಹಾಯ್ ಮೇಡಮ್, ಅರ್ಜೆಂಟಾಗಿ ಬರಬೇಕು ಅಂದ್ರೆ? ಸರ್, ಬೂಂದಿ ಕಾಲ್ ತರ ಇದ್ದಿದ್ ನಿಮ್ ಲೈಫು ತಿರುಪತಿ ಲಡ್ಡು ತರ ಫೇಮಸ್ ಆಗೋ ಟೈಮ್ ಬಂದಿದೆ ಸರ್. ಅಲ್ಲ ಮೇಡಮ್, ಬಾವಿಲಿರೋ ಮೀನ್ಗೆ ಸಮುದ್ರದಲ್ಲಿರೋ ತಿಮಿಂಗ್ಲ ರೇಂಜಲ್ಲಿ ಫೀಲ್ ಕೊಡ್ತಾ ಇದ್ದೀರಾ. ಹಾ ಸರಿ, ಕೂತ್ಕೊಳ್ಳಿ ಮ್ಯಾಮ್. ಹಾಯ್. ಹಾಯ್. ಹೌ ಆರ್ ಯು? ನಿಮ್ಮ ಫ್ರೆಂಡ್ ಹೇಳ್ತಾ ಇದ್ರು ನಮ್ಮ ಜಾತಕ ಸಖತ್ತಾಗಿ ಮ್ಯಾಚ್ ಆಗತ್ತಂತೆ. ನಮ್ಮಿಬ್ಬರ ಮಧ್ಯದಲ್ಲಿ ಯಾವ ಜಗಳನೂ ಬರಲ್ವಂತೆ. ನಮ್ಮ ಲೈಫು ಅಷ್ಟು ಸೂಪರ್ ಆಗಿರತ್ತಂತೆ. ಅದಕ್ಕಿಂತ ಎಕ್ಸೈಟ್ ಆಗೋ ವಿಷಯ ಏನ್ ಗೊತ್ತಾ? ನಮ್ಮಿಬ್ಬರಿಗೂ ಹುಟ್ಟೋ ಮಕ್ಕಳು
ಫ್ಯೂಚರಲ್ಲಿ ಅಂಬಾನಿಗೆ ಕಾಂಪಿಟಿಷನ್ ಕೊಡೋ ಲೆವೆಲ್ಗೆ ಬೆಳೀತಾರೆ ಅಂತ ಜಾತಕ ಹೇಳುತ್ತೆ. ಅದಕ್ಕೇನೀಗ? ಏನಿಲ್ಲ, ಧರ್ಮಸ್ಥಳದಲ್ಲಿ ಮದ್ವೆ ಆಗಿ ಬೆಂಗಳೂರಲ್ಲಿ ರಿಸೆಪ್ಷನ್ ಇಟ್ಕೊಳ್ಳೋಣ ಅನ್ನೋದು ಸದ್ಯದ ಪ್ಲಾನು. ನಮಗೋಸ್ಕರ ಅಲ್ದೇ ಇದ್ರು ನಮ್ ಗುಟ್ಟ ಮಕ್ಕಳಿಗೋಸ್ಕರ ಆದ್ರೂ ಮದ್ವೆ ಆಗೋಣ. ಏನಂತೀರಾ? ನೀವ್ ಏನೇ ಹೇಳಿದ್ರು ನಾನ್ ನಿಮ್ಮನ್ನ ಒಪ್ಪಲ್ಲ. ಯಾಕಂದ್ರೆ ನನ್ಗೆ ಲೈಫ್ನ ಪ್ಲಾನ್ ಮಾಡಿ ಸೆಟ್ಲ್ ಆಗೋ ಹುಡುಗನ್ಕಿಂತ ಆಲ್ರೆಡಿ ಸೆಟ್ಲ್ ಆಗಿರೋ ಹುಡುಗ ಬೇಕು. ನೋಡಿ ವಿಷ್ಣು, ತುಂಬಾ ಒಳ್ಳೆ ಹೆಸರು ಇಟ್ಕೊಂಡಿದ್ದೀರಾ. ಆ ಹೆಸರಿಗಾದ್ರೂ ಮರ್ಯಾದೆ ಕೊಟ್ಟು ಈ ತರ ಚೀಪ್ ಟ್ರಿಕ್ಸ್ ಮಾಡೋದೆಲ್ಲ ಬಿಟ್ಬಿಡಿ. ಇನ್ಮುಂದೆ ನನ್ನ ಫಾಲೋ ಮಾಡಲ್ಲ ಅನ್ಕೊಂಡಿದ್ದೀನಿ. ಪ್ಲೀಸ್. ಹಲೋ. ಹಲೋ, ಏನ್ ಮಾಡ್ತಾ ಇದ್ದೀರಾ ಸರ್? ಮೇಡಮ್, ಗುಂಡಾಗ್ತಾ ಇದ್ದೆ. ನನ್ನ ಫ್ರೆಂಡ್ ಏನಾದ್ರೂ ಬೇಜಾರಾಯ್ತಾ ಸರ್? ಹಂಗೇನಿಲ್ಲ ಮೇಡಮ್, ಮತ್ತೆ ಸುಮ್ಮನೆ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಒಂದು ಡ್ರಿಂಕ್ ಅಷ್ಟೇ. ಮಾತಾಡ್ಬೋದಾ ಸರ್? ನಾನು ಮಾಡ್ತೀನಿ, ಸರ್ ಕಾಲ್ ಮಾಡ್ತೀನಿ. ಓಕೆ. ಹಲೋ ಸರ್, ಲವ್ ಫೇಲಿಯರ್ ಆದ ತಕ್ಷಣ ಬಾರ್ಗ್ ಹೋಗೋದು ಹುಡುಗರ್ ಹುಟ್ಟುಗುಣ ಅಂತ ಗೊತ್ತು ಸರ್. ಮೇಡಮ್, ನಾನು ಇವಾಗ ಬ್ಯುಸಿ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ. ಮಾತಾಡಿ ಸರ್. ಥ್ಯಾಂಕ್ ಯು. ಹಲೋ. ಹಲೋ ಸರ್, ನೀವ್ ಯಾಕೆ ಫೋನ್ ಕಟ್ ಮಾಡಿದ್ರಿ ಅಂತ ಗೊತ್ತು. ನಿಮ್ ಮನ್ಸಿಗೆ ಎಷ್ಟು ನೋವಾಗಿದೆ ಅಂತ ಗೊತ್ತು ಸರ್. ಮಾತಾಡಿ ಸರ್, ಪ್ಲೀಸ್ ಮಾತಾಡಿ. ಮೇಡಮ್, ಅದೆಲ್ಲ ಮ್ಯಾಟ್ರು, ಅರ್ಥ ಮಾಡ್ಕೊಳ್ಳಿ. ನೀವು ತುಂಬಾ ಫೀಲ್ ಆಗಬೇಡಿ, ಸರಿನಾ? ನಂಗೆ ಅಷ್ಟು ಅರ್ಥ ಆಗಲ್ವಾ ಸರ್? ಹಾ, ಒಂದು ಹುಡುಗಿ ಕೈ ಕೊಟ್ಟೋದ್ಮೇಲೆ ಒಂದು ಹುಡುಗ ಅದೇ ನೆನ್ಪಲ್ಲಿ ಕುಡ್ದಿ ದೇವದಾಸ್ ಆಗ್ಬೇಕು ಅಂತ ನೀವೆಲ್ಲ ಫಿಕ್ಸ್ ಆಗ್ಬಿಟ್ಟಿದ್ದೀರಾ. ಸರ್, ನನ್ ಮಾತ್ ಕೇಳಿ ಸರ್. ಮೇಡಮ್, ಒಂದು ಹುಡುಗಿನ ಮನ್ಸಾರೆ ಪ್ರೀತಿ ಮಾಡಿ ಮಾಡಿ ಒಳ್ಳೆ ಲವರ್ ಅನ್ಸ್ಕೊಳಕ್ಕಿಂತ ಲೋಫರ್ ಅನ್ಸ್ಕೊಂಡಿದ್ದೆ. ಹಲೋ. ಹಾ, ಸರ್, ವಿಷ್ಣು ಸರ್. ಸರ್, ನೀವೇನ್ ಸರ್, ಅವಳು ಸಿಗ್ಲಿಲ್ಲ ಅಂತ ಅವಳು ನೆನ್ಪಲ್ ಕುಡ್ದು ನೋವು ಪಡ್ತಾ ಇದ್ದೀರಾ? ಬಿಟ್ಟು ಹಾಕಿ ಸರ್. ನೀವು ಚೆನ್ನಾಗಿದ್ರೇನೆ ಈ ಲವ್ ಲೈಫು ಎಲ್ಲ. ನೀವು ಅವಳಿಗೆ ಸಿಗ್ಲಿಲ್ಲ, ಅದವಳ ಕರ್ಮ ಸರ್.
ಯಾರು ಸರ್ ಈ ಹುಡುಗಿ? ನೀವು ತುಂಬಾ ಒಳ್ಳೆಯವರು ಅನ್ಕೊಂಡಿದ್ದೆ. ಸರ್ ಸ್ವಲ್ಪ ಡ್ರಾಪ್ ಮಾಡ್ತೀರಾ? ಓ ಶ್ಯೂರ್, ಟೆಲ್ ಮೀ ವೇರ್ ಐ ವಾಂಟ್ ಟು ಡ್ರಾಪ್. ಇಲ್ಲೇ ನಮ್ಮನೆ, ಸ್ವಲ್ಪ ದೂರ. ಕಮಿಂಗ್ ಮೇಡಮ್, ಐ ವಿಲ್ ಡ್ರಾಪಿಂಗ್. ಥ್ಯಾಂಕ್ ಯು. ಏಯ್, ನೀನ್ ಸೊಹೇಲ್ ಅಲ್ವಾ? ಹೂ ಆರ್ ಯು? ಯಾಕೆ ಮಚ್ಚ ಇಂಗ್ಲೀಷಲ್ಲಿ ಇಷ್ಟವು? ಹಾ ಹೌದು, ಮೊನ್ನೆ ಆ ಫ್ರಾಡ್ ಕೇಸಲ್ಲಿ ಒಳಗೋಗಿದ್ದಲ್ಲ, ಏನಾಯ್ತು? ಫ್ರಾಡ್? ಐ ಡೋಂಟ್ ನೋ ಮೇಡಮ್, ಐ ಆಮ್ ಎ ಡೀಸೆಂಟ್ ಬಾಯ್. ಯು ಕಮಿಂಗ್ ಮೇಡಮ್, ಐ ಆಮ್ ಡ್ರಾಪಿಂಗ್ ಯು. ನೋ ಥ್ಯಾಂಕ್ಸ್. ಬಾಯ್ ಬ್ರೋ. ಇನ್ನು ವೆಯ್ಟ್ ಮಾಡ್ತಿದ್ರೆ ಯಾವ ವೆಹಿಕಲ್ ಬರಂಗಿಲ್ಲ. ಬನ್ನಿ ಹಂಗೆ ನಡ್ಕೊಂಡು ಹೋಗ್ಬಿಡೋಣ. ಮೇಡಮ್, 5 ಫೀಟ್ ಗ್ಯಾಪಲ್ಲಿ ಹೋಗೋಣ ಬನ್ನಿ. ನನ್ನ ಹೆಸರು ಸಂಸ್ಕೃತಿ ಅಂತ. ಓಲ್ಡ್ ಫ್ಯಾಷನ್ ಅಂತ ಎಲ್ಲರೂ ಸ್ಯಾಮ್ ಅಂತಾರೆ. ಆರ್ ಯು ಸೀರಿಯಸ್? ಎಂತ ಒಳ್ಳೆ ಹೆಸರು, ಸಾಂಸ್ಕ್ರಿಟ್ ಹೆಸರು, ನಮ್ಮ ಕಲ್ಚರ್. ನಿಮ್ಮ ಫ್ರೆಂಡ್ಸ್ಗೆ ಒಂದು ಸ್ವಲ್ಪ ಬುದ್ಧಿ ಕಮ್ಮಿ ರೀ. ಹೌದಲ್ಲ? ಥ್ಯಾಂಕ್ ಯು ಸೋ ಮಚ್. ಹಾಗಾದ್ರೆ ನಿಮ್ಮ ಹೆಸರೇನು? ಇಟ್ಸ್ ಅ ಲಾಂಗ್ ಸ್ಟೋರಿ. ನಮ್ಮತ್ತೆ ವಿಷ್ಣುವರ್ಧನ್ ಅವ್ರ ದೊಡ್ಡ ಫ್ಯಾನು. ಸೊ ಮೈ ನೇಮ್ ಇಸ್ ವಿಷ್ಣು. ಹುಟ್ಟಿದಾಗಿಂದ ಅತ್ತೆ ಜೊತೆ ಅವ್ರ ಮೂವಿ ನೋಡಿ ನೋಡಿ ನಾನು ಬಾಸ್ಗೆ ನಂಬರ್ 1 ಫ್ಯಾನ್. ವಿಷ್ಣು ದಾದಾ ಫ್ಯಾನ್. ನೀವೇನ್ ಕೆಲಸ ಮಾಡೋದು? BCom ಮುಗಿಸ್ದೆ, ಎಲ್ಲ ಕಡೆ ಕೆಲಸ ಹುಡುಕ್ತಾ ಇದ್ದೀನಿ. ಒಂದು ಕೆಲಸನೂ ಸಿಗ್ತಾ ಇಲ್ಲ. ನಿಮಗೆ ಗೊತ್ತಲ್ಲ. ಬಟ್ ನನಗೆ ಪೇಂಟಿಂಗ್ ಅಂದರೆ ತುಂಬ ಇಂಟ್ರೆಸ್ಟ್ ಇದೆ. ಸೊ ಫ್ರೀ ಟೈಮ್ ಸಿಕ್ಕಿದಾಗೆಲ್ಲ ಕ್ರಿಯೇಟಿವ್ ವರ್ಕ್ ಮಾಡ್ತಾ ಇರ್ತೀನಿ. ನೀವು? ಈಗಷ್ಟೇ ಬೆಂಗಳೂರಲ್ಲಿ MBA ಮುಗಿಸಿದ್ದೀನಿ. 3 ವರ್ಷ ಆಯಿತು ಮಡಿಕೇರಿಗೆ ಬಂದು. 3 ವರ್ಷದಲ್ಲಿ ಮಡಿಕೇರಿ ಎಷ್ಟು ಚೇಂಜ್ ಆಗಿದೆ ಅಲ್ವಾ? ನನಗೆ ನನ್ನ ಸ್ಕೂಲ್ ಡೇಸಲ್ಲಿ ಇದ್ದಂಥ ಮಡಿಕೇರಿ ನೆನಪು. ಈಗ ಒಂದು ಜಾಗನೂ ಕಾಣಿಸ್ತಿಲ್ಲ. ಎಷ್ಟು ಬೇಗ ಚೇಂಜ್ ಆಗಿಬಿಟ್ಟಿದೆ ಅಲ್ವಾ? ನಾಳೆ ಏನು ಕೆಲಸ? ನಾಳೆ ಸ್ವಲ್ಪ CV ಮಾಡಿಸೋ ಕೆಲಸ ಇತ್ತು. ನಮ್ಮನೆ ಬಂತು. ಇಲ್ಲೇ ನನ್ನ ನಿಮ್ಮನೆ. ಸರಿ, ಹಾಗಾದ್ರೆ ನಾಳೆ ನೀವು CV ಮಾಡ್ಸಕ್ ಹೋಗ್ಬೇಕಂದ್ರಲ್ಲ, ನಾನೇ ಬರ್ತೀನಿ. ಯಾಕೆ? ಹೇಳಿದ್ನಲ್ಲ, ನಾಳೆ ಏನು ಕೆಲಸ ಇಲ್ಲ ನನಗೆ. ಅತ್ತೇನ ಡ್ರಾಪ್ ಮಾಡ್ಬಿಟ್ಟು ಬರ್ತೀನಿ. ಓಕೆ, ನಂಬರ್ ಹೇಳಿ. ರೀ, ಇನ್ನು 10 ಕೇಸ್ ಬಿಯರ್ ಬಾಕಿನೇ ಇತ್ತಲ್ವಾ? ಮತ್ತೆ ಯಾಕೆ ಸ್ಟಾಕ್ ತರ್ಸಕ್ ಹೋದ್ರಿ? ಅದನ್ನೇ ಖಾಲಿ ಮಾಡ್ಬೇಕಲ್ವಾ? ಎಕ್ಸ್ಟ್ರಾ ಇರ್ಲಿ ಅಂತ ತರಿಸ್ತೆ ಕಣೆ. ಕರೆಕ್ಷನ್. ನಂದು ಇಲ್ಲಿ ಪೂರ್ತಿ ಲೆಕ್ಕನೇ ಮಾಡಿ ಮುಗೀತು. ನೀವಿನ್ನೂ ಕಾಫಿ ಮಾಡಿಲ್ವಾ? ಆಯ್ತು ಬಂದೇ ಇರೋ. 10,000 ಡಿಫ್ರೆನ್ಸ್ ಇದೆ ಅಂತ ನಾನು ನಿಮಗೆ ಹೇಳಿದೆ. ಏನಾಯ್ತು? ನೀನ್ ತಲೆ ಕೆಡಿಸ್ಕೋಬೇಡ, ತಗೋ ಕಾಫಿ ಕುಡಿ. ಥ್ಯಾಂಕ್ ಯು. ತಂಗಿವಾ, ನಿನಗೊಂದು ಶುಗರ್ ಲೆಸ್ಸು. ಥ್ಯಾಂಕ್ ಯು. ತಗೊಳ್ಳೋ ನೀನು. ಥ್ಯಾಂಕ್ಸ್ ಅಪ್ಪ. ಕುಡಿ. ಓಕೆ, ತಗೊಳ್ಳಿ. ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡಿ. ನೋಡ್ತೀನಿ. ಕಾಫಿ ಚೆನ್ನಾಗಿದೆ. ಹೌದಾ? ಥ್ಯಾಂಕ್ ಯು. ಏನ್ ಡಾರ್ಲಿಂಗ್, ಇವತ್ತು ಇಷ್ಟು ಸೀರಿಯಸ್ ಆಗಿ ಕರೆಕ್ಷನ್ ಮಾಡ್ತಾ ಇದೆಯಾ? ಅಯ್ಯೋ, ಒಬ್ಬನಿಗೆ 34 ನಂಬರ್ ಬಂದಿದೆ ಕಣೋ. ಇನ್ನೊಂದು ಮಾರ್ಕ್ ಬಂದ್ರೆ ಪಾಸ್ ಆಗ್ಬಿಡ್ತಾನೆ, ಇಲ್ಲಾಂದ್ರೆ ಫೇಲ್ ಆಗ್ಬಿಡ್ತಾನೆ. ಏನ್ ಅಡ್ಜಸ್ಟ್ ಮಾಡ್ಬೋದು ಅಂತ ನೋಡ್ತಾ ಇದ್ದೀನಿ. ಸಿಗ್ತಾನೆ ಇಲ್ಲ, ಹಾಳದ್ದು. ಡಾರ್ಲಿಂಗ್, ನಿನ್ ತರ ಟೀಚರ್ ನನಗೆ ಸಿಗ್ಬೇಡ್ದಾಗಿತ್ತಾ?
ಹಾ ಒಂದು 10 ಸಲ ಫೇಲ್ ಆಗಿದ್ದೀನಿ. 32, 33 ತಗೊಂಡು. ಅಯ್ಯೋ. ಇದ ನೋಡು ಇವನು ಏನಾದ್ರೂ ಒಂದು ಹೇಳ್ತಾನೆ ಇರ್ತಾನೆ. ಟೈಮ್ ಆಯ್ತು, ನಡಿಯೋ ಹೋಗೋಣ. ನಾನು ಆಚೆ ಇರ್ತೀನಿ. ಹಾ ಅಮ್ಮ ಬರ್ತೀನಮ್ಮ. ಬಾಯ್. ಬಾಯ್ ಪಾ. ಸರಿಯಪ್ಪ. ಅದಕ್ಕೆ ಬರ್ತೀನಿ ಅಣ್ಣ, ಬರ್ತೀನಿ, ಬಾಯ್. ಹುಷಾರಮ್ಮ. ನಿಮಗೆ ಗೊತ್ತಾಗ್ಲಿಲ್ವಾ? ಆಯ್ತಾಯ್ತು, ಹೊರಟೆ. ಅಂತೂ ಇಂತೂ ಕಷ್ಟ ಅನ್ಕೊಂಡಿದ್ ನನ್ ಕೆಲ್ಸ ಈಸಿ ಆಗೋಯ್ತು. ಇದೇ ಖುಷಿಗೆ ಟ್ರೀಟ್ ಏನಿಲ್ವಾ? ಟ್ರೀಟ್ ತಾನೆ, ಬನ್ನಿ ಕೊಡಿಸ್ತೀನಿ. ಯಾಕ್ರಿ ಇಲ್ಲಿ ಕರ್ಕೊಂಡ್ ಬಂದ್ರೆ? ತಗೊಳ್ಳಿ. ಏನಿದು? ಉಪ್ಪಿಟ್ಟು. ಉಪ್ಪಿಟ್ಟ? ಯಾಕೆ ನಗ್ತಿದ್ದೀರಾ? ರೀ, ಯಾವ್ದೋ ಒಳ್ಳೆ ಟ್ರೀಟ್ ಕೊಡಿಸ್ತೀರಾ ಅಂದ್ರೆ ಮನೆ ಊಟ ತಂದು ಕೊಡ್ತಾ ಇದೀರಲ್ರಿ. ಹೊರಗಡೆ ತಿಂದ್ರೆ ಹೆಲ್ತ್ ಹಾಳಾಗತ್ತೆ. ಇದು ನಾನೇ ಮಾಡಿದ್ದು. ಪ್ಲೀಸ್ ಟೇಸ್ಟ್ ಮಾಡಿ. ಸಖತ್ತಾಗಿದ್ದಾರೆ. ಓ ರಿಯಲಿ? ಚೆನ್ನಾಗಿದೆ ಅಲ್ಲ? ಸೂಪರ್ ಆಗಿತ್ತು. ಥ್ಯಾಂಕ್ ಯು. ಯಾವ ಟ್ರೀಟು ಬೇಡ. ಮತ್ತೆ ಯಾವ ಮೂವಿ ನೋಡಿದ್ರಿ? ಮೂವಿನಾ? ಐ ಡೋಂಟ್ ವಾಚ್ ಎನಿ ಮೂವೀಸ್. ನೋಡೋದೇ ಇಲ್ವಾ? ಆಸ್ ಇಟ್ ಈಸ್, ಐ ಆಲ್ವೇಸ್ ಥಿಂಕ್ ಅಬೌಟ್ ಮೈ ಫ್ಯೂಚರ್, ಆಂಬಿಷನ್, ಪ್ಯಾಷನ್. ಫ್ರೀ ಇದ್ದಾಗ ಬುಕ್ಸ್ ಓದ್ತೀನಿ. ಇಟ್ ಇಂಪ್ರೂವ್ಸ್ ಮೈ ನಾಲೆಡ್ಜ್. ಅದು ಸರಿ, ಸಿನಿಮಾ ನೋಡಿದ್ರೆ ನಿಮ್ಗೇನು ಸಿಗುತ್ತೆ? ಎಂಟರ್ಟೈನ್ಮೆಂಟ್. ಓ, ನೀವು ನಾಲೆಡ್ಜು, ಪ್ಯಾಷನ್ನು, ಬುಕ್ಕು ಇವೆಲ್ಲ ಓಕೆ. ಬಟ್ ಒಬ್ಬ ಮನುಷ್ಯ ಯಾವಾಗ್ಲೂ ಬುಕ್ ಓದ್ತಾ ಇದ್ರೆ ಅವ್ನ ಮೈಂಡ್ ಫ್ರೀ ಆಗೋದು ಬೇಡವೇನ್ರಿ? ಒಂದ್ ಸ್ವಲ್ಪ ರಿಲೀಫ್ ಬೇಕು, ಎಂಟರ್ಟೈನ್ಮೆಂಟ್ ಬೇಕು. ಅದಕ್ಕೆ ಮೂವೀಸ್. ಸೊ ನೀವೊಂದು ಮಾಡಿ, ನನ್ನ ಹತ್ರ ಒಂದು ಫೇವ್ರೆಟ್ ಮೂವಿ ಇದೆ, ವಿಷ್ಣು ದಾದಾದು. ಅದನ್ನ ನಾನು ನಿಮಗೆ ತೋರಿಸ್ತೀನಿ. ನನಗೋಸ್ಕರ ನೀವು ನೋಡಿ, ಆಮೇಲೆ ನೀವು ಹೇಳಿ ಇಟ್ ಈಸ್ ಅ ವೇಸ್ಟ್ ಆಫ್ ಟೈಮ್ ಅಂತ. ಓಕೆನಾ? ಓಕೆ. ನೀವ್ ತೋರ್ಸೋ ಮೂವಿನ ನಾನು ನೋಡ್ತೀನಿ. ಡನ್. ಬಟ್ ಆನ್ ಒನ್ ಕಂಡೀಷನ್. ಏನು? ನಾನ್ ಕೊಡೋ ಬುಕ್ನ ನೀವು ಕಂಪ್ಲೀಟ್ ಆಗಿ ಓದ್ಬೇಕು. ಬುಕ್ಕಾ? ಓಕೆ, ಡೀಲ್. How was the film? ಓಕೆ. ಆಹಾ, ನಾನು 2 ಅವರಿಂದ ನಿಮ್ಮನ್ನೇ ನೋಡ್ತಾ ಇದ್ದೀನಿ, ಫಿಲಮ್ನಲ್ಲ. ಸುಮ್ಮನೆ ಡವ್ ಮಾಡಬೇಡಿ, ನನಗೆ ಗೊತ್ತಾಗ್ತಿದೆ. ಓಕೆ, ಆಮೇಲೆ ಮಾತಾಡ್ತೀನಿ. ಓಕೆ ಓಕೆ, ಸಿ ಯು, ಬಾಯ್. ಏನು ಬಾಯ್ ಫ್ರೆಂಡಾ? ಬಾಯ್ ಫ್ರೆಂಡಾ? ಹೇಳ್ರಿ, ಬರೀ ಹುಡುಗರ್ದೆ ಕೇಳಿ ಕೇಳಿ ಬೋರ್ ಆಗ್ಬಿಟ್ಟಿದೆ. ನಿಮ್ ಲವ್ ಸ್ಟೋರಿನೂ ಹೇಳಿ. ಲವ್ವಾ? ಇಟ್ಸ್ ಜಸ್ಟ್ ಅ ವೇಸ್ಟ್ ಆಫ್ ಟೈಮ್. ನಂಗೆ ಈ ಲವ್ ಎಲ್ಲ ಆಗ್ಬರಲ್ಲ. ಟಾರ್ಚರ್. ಟಾರ್ಚರಾ? ಹ್ಞೂ, ಮತ್ತೆ ಫ್ರೀ ಇದ್ದಾಗೆಲ್ಲ ಅವನ ಜೊತೆನೇ ಇರಬೇಕು. ಬೆಳಗ್ಗೆ ಎದ್ದ ಕೂಡಲೇ ಈ ಅಂತ ಸೆಲ್ಫಿ ತೆಕ್ಕೊಂಡು ಗುಡ್ ಮಾರ್ನಿಂಗ್ ಬೇಬಿ ಅಂತ ಮೆಸೇಜ್ ಕಳಿಸ್ಬೇಕು. ನೆನ್ನೆ ರಾತ್ರಿ 10 ಗಂಟೆಗೆ ಮಲ್ಕೋತೀನಿ ಅಂದೆ, ಯಾರ ಜೊತೆ ಚಾಟ್ ಮಾಡ್ತಿದ್ದೆ, ಲಾಸ್ಟ್ ಸೀನ್ 12:30 ಅಂತಾನೆ. ನಾಳೆ ನನ್ ಬರ್ತ್ಡೇ, ನೀನೇ ಫಸ್ಟ್ ವಿಶ್ ಮಾಡ್ಬೇಕು ಅಂತ ಹೇಳಿ ವಿಶ್ ಮಾಡಿಸ್ಕೋತಾನೆ. ನೀನ್ ಆ ಥರ ಇರ್ಬೇಡ, ಈ ಥರ ಇರ್ಬೇಡ, ಆ ಥರ ಬಟ್ಟೆ ಹಾಕೋಬೇಡ, ಎಲ್ಲೂ ಹೋಗ್ಬೇಡ. ಈ ಲವ್ ಅಂದ್ರೇನೆ ಟಾರ್ಚರ್. ನೋಡಿ, ಈ ಲವ್ ಅನ್ನೋದು ಟಾರ್ಚರ್ ಅಲ್ಲ. ಕೆಲವೊಂದ್ಸಲಿ ಆತರ ಅನ್ಸತ್ ಅಷ್ಟೇ. ನಿಮ್ಗೊಂದು ವಿಷಯ ಗೊತ್ತಾ? ನಮ್ಮ ಅಪ್ಪ ಅಮ್ಮದು ಲವ್ ಮ್ಯಾರೇಜೇ. ಅವ್ರ ಮದುವೆ ಆಗಿ ಒಂದು 32 ವರ್ಷ ಆಗಿದೆ. ನನ್ನ ಲೈಫಲ್ಲಿ ನೋಡಿರೋ ಒನ್ ಆಫ್ ದ ಬೆಸ್ಟ್ ಕಪಲ್ಸ್ ಅವರು. ನೀವು ಇಷ್ಟೊತ್ತು ಟಾರ್ಚರ್ ಅಂತ ಹೇಳಿದ್ರಲ್ಲ, ಅವ್ರು ಅದನ್ನ ಪ್ರೀತಿಯಿಂದ ಮಾಡ್ತಾರೆ. ಎವ್ರಿ ಡೇ ನಮ್ಮಪ್ಪ ನಮ್ಮಮ್ಮನ ಕಾಫಿ ಕೊಟ್ಟು ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೇನೆ ಅವ್ರ ಡೇ ಸ್ಟಾರ್ಟ್ ಆಗೋದು. ನಮ್ಮ ಅಪ್ಪಗೆ 1 ನಿಮಿಷ ಫ್ರೀ ಟೈಮ್ ಸಿಕ್ಬಿಟ್ರೆ ಏನ್ ಮಾಡ್ತಾರೆ ಹೇಳಿ? ಓಡ್ ಬಂದ್ಬಿಡ್ತಾರೆ ಮನೆಗೆ, ನಮ್ಮ ಅಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಇಟ್ಸ್ ಲೈಕ್
ಅವ್ರೇನಾರು ಒಂದಿನ ಬಂದ್ಬಿಟ್ಟು ಹೇ ಈ ಸೀರಿಯಲ್ ನೀನ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಒಂದು ಮಾತು ಹೇಳ್ಬಿಟ್ರೆ ಸಾಕು, ಫುಲ್ ಡೇ ನಮ್ಮಮ್ಮ ಒಂದು ಕೋಲ್ಗೇಟ್ ಸ್ಮೈಲ್ ನ ಬ್ಲಾಸ್ಟ್ ಮಾಡ್ಕೊಂಡು ಮನೆಯೆಲ್ಲ ಓಡಾಡ್ತಾ ಇರ್ತಾರೆ. ಅಷ್ಟು ಖುಷಿ ಆಗ್ಬಿಡತ್ತೆ ಅವ್ರಿಗೆ. ನಮ್ಮಪ್ಪನ ಬರ್ತ್ಡೇಗೆ ಎವ್ರಿ ಇಯರ್ ನಮ್ಮಮ್ಮ ಫಸ್ಟ್ ಬಂದು ವಿಶ್ ಮಾಡಿ, ಏನ್ರಿ ಇಷ್ಟು ವಯಸ್ಸಾದ್ರೂ ನನ್ನ ಕಣ್ಣಿಗಿನ್ನ ಹೆಂಗ ಕಾಣ್ತೀರಾ ಅಂತ ಒಂದು ಮಾತು ಹೇಳ್ಬಿಟ್ರೆ ನಮ್ಮಪ್ಪನ ಕಣ್ಣಲ್ಲಿ ಬರೋ ಆನಂದ 1000 ಕೋಟಿ ಕೊಟ್ಟರು ಸಿಗಲ್ಲ. ಏನ್ ಗೊತ್ತಾ ಸಂಸ್ಕೃತಿ, ನಾವು ಯಾವುದೇ ಒಂದು ವಿಷಯನ ಮೇಲಿಂದ ನೋಡಿ ಇಷ್ಟೇನಾ ಅಂತ ಡಿಸೈಡ್ ಆಗಬಾರ್ದು, ಅದನ್ನ ಅನುಭವಿಸಿ ಅರ್ಥ ಮಾಡ್ಕೊಳ್ಬೇಕು. ಹೋಗೋಣ. ಹಲೋ. ಹಲೋ, ಹಾಯ್. ಮತ್ತೆ ಏನ್ ಮಾಡ್ತಿದ್ದೀರಾ? ನೀವು ಕೊಟ್ಟಿದ್ದ ಬುಕ್ಕೆ ಓದ್ತಾ ಇದ್ದೆ. ಓ ಸೂಪರ್, ಇಷ್ಟ ಆಯ್ತಾ? ಸ್ಟಾರ್ಟಿಂಗ್ ಅಲ್ಲಿ ಡಬ್ಬಾ ತರ ಇತ್ತು, ಹೋಗ್ತಾ ಹೋಗ್ತಾ ಇಂಟ್ರೆಸ್ಟಿಂಗ್ ಆಗಿದೆ. ಓ ಹೌದಾ, ಎಲ್ಲಿವರೆಗೂ ಬಂತು? ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಹತ್ತತ್ರ ಇಂಟರ್ವ್ಯೂವರೆಗೂ ಬಂದಿದೆ. ಇಂಟರ್ವಲ್ಲ. ಓಕೆ, ನಾಳೆ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಸಿಗ್ತೀರಾ? ಓಕೆ, ಎಷ್ಟೊತ್ತಿಗೆ? 16:30. 16:30ನಾ? ಓಹ್ ಸಾರಿ, ಈವ್ನಿಂಗ್ 4:30ಗೆ ಸಿಗೋಣ. ಸರಿ ರೀ. ಓಕೆ ಬಾಯ್. ಬಾಯ್. ಹಾಯ್ ಸಂಸ್ಕೃತಿ. ಹಾಯ್. ಏನೋ ಮಾಡ್ತಾ ಇದ್ದೀರಾ ಲ್ಯಾಪ್ಟಾಪ್ ಇಟ್ಕೊಂಡು ಒಳ್ಳೆ ಲೊಕೇಶನ್ ಅಲ್ಲಿ? ಯುಎಸ್ಗೆ ಇಂಟರ್ನ್ಶಿಪ್ ಕಾಲ್ ಆಗಿದೆ, ಅಪ್ಲೈ ಮಾಡ್ತಿದ್ದೀನಿ. ಓಕೆ, ಪರವಾಗಿಲ್ಲ. ನೀವು ಕರೆದ ಕೂಡಲೇ ಎಲ್ಲಿ ಏನು ಎತ್ತ ಅಂತ ಕೇಳದೆ ಹಾಗೆ ಬಂದ್ಬಿಡ್ತೀರಾ? ನೀವು ಕರೆದ್ರಿ, ನಾನು ಬಂದೆ ಅಷ್ಟೇ. ನಿಮ್ಮ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನೀವೊಬ್ಬರೇ ಮಗನಾ? ಎಸ್, ಒನ್ ಆ್ಯಂಡ್ ಓನ್ಲಿ ವಿಷ್ಣು. ಆಮೇಲೆ ನಿಮ್ಮ ಅಪ್ಪ ಅಮ್ಮಗೆ BP ಡಯಾಬಿಟಿಸ್ ಏನಾದರೂ? ಏಯ್ ಬಿಡ್ತು ಅನ್ರಿ, ಅದೆಲ್ಲ ಏನಿಲ್ಲ, ಸಖತ್ತಾಗಿದ್ದಾರೆ. ಹೋ, ಏನಕ್ಕೆ ಇವತ್ತೇನೇನೋ ಕೇಳ್ತಾ ಇದ್ದೀರಾ? ಸುಮ್ಮನೆ ಕೇಳಿದೆ. ಓಕೆ. ನಿಮ್ಮ ತಾತ? ನಮ್ಮ ತಾತ 90 ವರ್ಷವರೆಗೂ ಟೀ ಎಸ್ಟೇಟಲ್ಲಿ ಕೆಲಸ ಮಾಡ್ತಾ ಇದ್ರು. ಸಖತ್ ಸ್ಟ್ರಾಂಗ್ ಮ್ಯಾನ್. ಹಿ ಪಾಸ್ಡ್ ಅವೇ. ಒಳ್ಳೆ ಹೆಲ್ದಿ ಫ್ಯಾಮಿಲಿ ರೀ ನಿಮ್ಮದು. ಟ್ರೂ. ಏನಿಲ್ಲ, ನಾನು ನಿಮ್ಮನ್ನು ಲವ್ ಮಾಡ್ತಿದ್ದೀನಿ, ಮದುವೆ ಆಗಬೇಕು ಅಂತ ಕೂಡ ಅನ್ಕೋತಾ ಇದ್ದೀನಿ. ಏನನ್ಸುತ್ತೆ? ಆರ್ ಯು ಸೀರಿಯಸ್? ಆಫ್ ಕೋರ್ಸ್. ನಾನು ನಿಮ್ಮನ್ನ ಒಂದು ಫ್ರೆಂಡ್ ನನಗೊಂದಿನ ಟೈಮ್ ಕೊಡಿ. ಓಕೆ, ಟೇಕ್ ಯುವರ್ ಓನ್ ಟೈಮ್. ಯಾಕೋ ಚಿನ್ನ, ಏನಾಯ್ತು ಹೀಗೆ ಕೂತಿದ್ಯಾ? ಏನಿಲ್ಲ ಅತ್ತೆ. ಡಾರ್ಲಿಂಗ್ ಇಂದ ಅತ್ತೆಗೆ ಬಂದಾಗ್ಲೇ ವಿಷಯ ಏನೋ ಇದೆ ಅಂತ ಗೊತ್ತಾಯ್ತು. ಏನ್ ವಿಷಯ ಅಂತ ಹೇಳಪ್ಪ. ಏನಿಲ್ಲ ಡಾರ್ಲಿಂಗ್. ಆಹಾ, ಏನಾಯ್ತು ಅಂತ ಹೇಳ. ಸಂಸ್ಕೃತಿ ಪ್ರಪೋಸ್ ಮಾಡಿದ್ಲು. ಪ್ರಪೋಸ್ ಮಾಡಿದ್ಲಾ? ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಡಾರ್ಲಿಂಗ್, ಫುಲ್ಲು ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. ಒಳ್ಳೆ ಹುಡುಗಿನಾ? ಒಳ್ಳೆ ಹುಡುಗಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋತಾಳೇನೋ? ಸಖತ್ತಾಗೆ ನೋಡ್ಕೊಳ್ತಾಳೆ. ಏನ್ ಓದಿದಾಳೆ? MBA. ಏನು ಚಿನ್ನ, ನಿಂಗಿಂತ ಜಾಸ್ತಿ ಓದಿದಾಳೆ, ಅವಳಿಗೆ ನೀನ್ ಓಕೆ ಅಂತೇನೋ? ಅವಳು ಅದೆಲ್ಲ ಏನು ಕೇರೇ ಮಾಡಲ್ಲ ಡಾರ್ಲಿಂಗ್. ಮಾಡಲ್ಲಪ್ಪ, ಯಾಕೆಂದ್ರೆ ಲವ್ ಮಾಡ್ಬೇಕಾದ್ರೆ ಎಲ್ಲ ಚೆನ್ನಾಗೇ ಇರುತ್ತೆ. ಯಾಕೆ ಹೇಳು?
ಅವಾಗವಾಗ ಮೀಟ್ ಮಾಡ್ತಾ ಇರ್ತೀಯ. ಆದ್ರೆ ಮದ್ವೆ ಆದ್ಮೇಲೆ ದಿನ ಬೆಳಗಾದ್ರೆ ಕಣ್ ಬಿಟ್ಟಿದ ತಕ್ಷಣ ನೀನ್ ಅವಳ ಮುಖನೇ ನೋಡ್ಬೇಕು, ರಾತ್ರಿ ಕಣ್ಮುಚ್ಚಕ್ ಮುಂಚೆನೂ ನೀನ್ ಅವಳ ಮುಖನೇ ನೋಡ್ಬೇಕು. ನೋಡು, ಏನೇ ಕಷ್ಟ ಸುಖ ಬಂದ್ರು ನೀನ್ ಇಡೀ ಜೀವನ ಅವಳ ಜೊತೆನೇ ಇರ್ಬೇಕು. ಓಕೆನಾ? ನನಗೆ ಓಕೆನೆ. ಸರಿ ಕಣಪ್ಪ. ಪಾರ್ಟ್ನರ್, ಸಾರಿ ಲೇಟ್ ಆಗೋಯ್ತು. ಏನು ಸೀರಿಯಸ್ ಆಗಿದ್ದೀರಾ? 10 ನಿಮಿಷ ಲೇಟ್ ಅಷ್ಟೇ. ನೀವು ಲೇಟಾಗಿ ಬಂದಿದ್ದಕ್ಕಲ್ಲ ನಂಗೆ ಬೇಜಾರಾಗಿತ್ತು, ಬಟ್ ನಾನು ತಂದಿದ್ದ ತಿಂಡಿ ಬಿಸಿ ಆರೋಗುತ್ತಲ್ಲ ಅಂತ ಬೇಜಾರು. ಯಾಕೆ ಬೇಜಾರು ಮಾಡ್ಕೊಳ್ತೀಯ? ಪ್ರೀತಿಯಿಂದ ತಂದಿರೋ ಊಟ ಇದು. ಅಳ್ಸೋಗಿದ್ರೆ ಏನು, ತಣ್ಣಗಿದ್ರೆ ಏನು, ತಿನ್ನೋಕ್ಕೆ ಒಂಥರ ಮಜಾ. ಸೂಪರ್. ಸಕ್ಕತ್ತಾಗಿತ್ತು. ಹೌದು, ಯಾವಾಗಲೂ ವಟ ಅಂತ ಮಾತಾಡ್ತಾ ಇರ್ತೀಯ, ಇವತ್ತು ಯಾಕೆ ಸೈಲೆಂಟ್ ಆಗಿದ್ಯಾ? ನಂಗೆ US ಅಲ್ಲಿ ಜಾಬ್ ಸಿಕ್ಕಿದೆ. ಜಾಬಾ? ಇಂಟರ್ನ್ಶಿಪ್ ಅಂದೆ? 6 ರೌಂಡ್ಸ್ ಇಂಟರ್ವ್ಯೂನ ಆನ್ಲೈನಲ್ಲಿ ಡೈರೆಕ್ಟಾಗಿ ಪಾಸ್ ಮಾಡಿದೆ. ಜಾಬ್ ಪರ್ಮನೆಂಟ್ ಆಯಿತು. ಹೋಗ್ಲೇಬೇಕಾ? ಕನಸು. ಬುದ್ಧಿ ಬಂದಾಗಿಂದ ನನ್ನ ಕನಸೇ ಇದಾಗಿದೆ. ನಾ ಇಷ್ಟೆಲ್ಲ ಓದಿದ್ದು, ಕಷ್ಟಪಟ್ಟಿದ್ದು ಎಲ್ಲ ಇದಕ್ಕೋಸ್ಕರನೇ. ಇಟ್ಸ್ ಮೈ ಡ್ರೀಮ್. ಪ್ಲೀಸ್ ಬೇಡ ಅನ್ಬೇಡ. ಸರಿ, ನಿನ್ನಿಷ್ಟ. ನೀನು ಹೋಗು, ನಾನು ವೆಯ್ಟ್ ಮಾಡ್ತೀನಿ. ಎಷ್ಟು ವರ್ಷ ಆದರೂ ಪರವಾಗಿಲ್ಲ. ಐ ವಿಲ್ ವೆಯ್ಟ್ ಫಾರ್ ಯು. ಇಲ್ಲ, ಅದು ನಡೆಯಲ್ಲ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. 10 ವರ್ಷ ಕಾಯ್ತೀನಿ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಸುಮ್ಮನೆ ಇರ್ತಾರ? ನಮ್ಮ ಅಪ್ಪ ಅಮ್ಮ ಫ್ಯೂಚರಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಐ ಆಮ್ ಲೀವಿಂಗ್ ನಾವ್. ನೀನು ನನ್ನ ಜೊತೆ ಬಂದ್ಬಿಡು ಪಾರ್ಟ್ನರ್. ನಿನ್ನ ಜೊತೆನಾ? ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅತ್ತೆನೆಲ್ಲ ಬಿಟ್ಬಿಟ್ಟು ನಿನ್ನ ಜೊತೆ ಬರ್ತೀನಿ ಅನ್ಕೊಂಡಿದ್ಯಾ? ಹೋಗು ಹೋಗು ಹೋಗು. ಪ್ಲೀಸ್ ಟೇಕ್ ಕೇರ್ ಪಾರ್ಟ್ನರ್. ಸಂಸ್ಕೃತಿ, ನಮ್ಮ ಪ್ರೀತಿ ಯಾಕದ್ಕೆ ಅಳ್ತಾ ಇದ್ದೀರಾ? ಏನಾಯ್ತು? ಮತ್ತೆ ಕುಡ್ಕೊಂಡ್ ಬಂದಿದಾನ? ಇರಿ ಮಾಡ್ತೀನಿ ಅವನ್ಗೆ. ವಿಷ್ಣು, ವಿಷ್ಣು, ಎದ್ದೇಳ ಮೇಲೆ, ಏಳ ಮೇಲೆ, ಏಳ ಮೇಲೆ, ಏಳೋ ಮೇಲೆ. ನಿನ್ಗೆ ಹೇಳ್ತಾ ಇರೋದು ಎದ್ದೇಳ ಮೇಲೆ. ಏನೋ ಆಗಿದೆ ನಿನಗೆ? ಯಾಕೋ ಹೀಗಾಡ್ತಾ ಇದ್ಯಾ? ದಿನ ಯಾಕೆ ಕುಡ್ಕೊಂಡ್ ಬರ್ತಾ ಇದ್ಯಾ? ನಿಂಗೆ ಅವಳೇ ಮುಖ್ಯ ಅಲ್ವೇನೋ? ನಾವ್ ಯಾರು ನಿಂಗೆ ಮುಖ್ಯನೇ ಅಲ್ಲ ಅಲ್ವಾ? ಅಮ್ಮ ಅಪ್ಪ ನನ್ ಫೀಲಿಂಗ್ಸ್ ನಿಂಗೆ ಇಂಪಾರ್ಟೆಂಟ್ ಅಲ್ವಾ? ಯಾಕೋ ಹೀಗ್ ಮಾಡ್ತಾ ಇದ್ಯಾ? ನಿಂಗೆ ಕುಡಿಯ ತಾನೇ ಇಂಪಾರ್ಟೆಂಟು? ತಂದು ಕೊಡ್ತೀನಿ, ಕುಡ್ದು ಕುಡ್ದು ಹಾಳಾಗ್ ಹೋಗ್ಬಿಡು. ಇಲ್ಲ ಡಾರ್ಲಿಂಗ್, ಆಯ್ತಪ್ಪ, ಅವಳಿಗೆ ಸುಮ್ನಿರು. ಕೆಲಸನೇ ಮುಖ್ಯ.
ನಾವಲ್ಲ, ನಾವಿಲ್ಲಿ ಲವ್ ಮಾಡ್ಬಿಟ್ಟು ಯಾವುದೋ ಕಿತ್ತೋಗಿರೋ ಕೆಲ್ಸಕ್ಕೋಸ್ಕರ ನನ್ನ ನಿನ್ನೆಲ್ಲ ಬಿಟ್ಟು ಅವಳು ಹೊಟ್ಟೋದ್ಲು. ಅಳ್ಬಾರ್ದು ಅಳ್ಬಾರ್ದು ಅಳ್ಬಾರ್ದು. ಐ ಆಮ್ ಫೈನ್. ಅವಳು ಯಾರು? ನೆನ್ನೆ ಮೊನ್ನೆ ಬಂದವಳು. ನನಗೆ ಅವಳು ಮುಖ್ಯ ಅಲ್ಲ, ನನಗೆ ಮುಖ್ಯ ನೀವು. ಐ ಆಮ್ ಫೈನ್. ನನಗೇನಾಗಿಲ್ಲ ಡಾರ್ಲಿಂಗ್. ನನ್ಗೆ ಅವಳು, ನನ್ನ ಪಾಲ್ಗೆ ಅವಳು ಸತ್ತೋದ್ಲು. ನೀನೋಗು. ಐ ಆಮ್ ಫೈನ್. ನಾನು ಮಲ್ಕೊಳ್ಬೇಕು ಇವಾಗ. ನೀನು ಹೋಗು. ಅಲ್ಲ ಚಿನ್ನ, ಐ ಆಮ್ ಫೈನ್. ಐ ಆಮ್ ಫೈನ್. ಗೋ. ಅಲ್ಲ ಕಣೋ. ಹೋಗು. ನನಗೇನೋ ಚಿಕ್ಕ ವಯಸ್ಸಿಂದಲೂ ಇವನು ಏನೇ ಮಾಡಿದ್ರು ನನ್ನ ಕೇಳೇ ಮಾಡ್ತಾ ಇದ್ದ. ಈ ಹುಡುಗಿ ವಿಷಯದಲ್ಲೂ ಅಷ್ಟೇ. ಅವಳನ್ನ ಲವ್ ಮಾಡ್ತಾ ಇದ್ದೀನಿ ಅಂದ, ಮದುವೆ ಆದ್ರೆ ಚೆನ್ನಾಗಿರ್ತೀನಿ ಅಂದ. ಆಯ್ತು ಅಂದೆ. ಅವತ್ತು ನಾನು ಬೇಡ ಅಂತ ಹೇಳಿದ್ದಿದ್ರೆ ಇವತ್ತು ಅವನು ಇಂಥ ಪರಿಸ್ಥಿತಿಗೆ ಬರ್ತಾನೆ ಇರಲಿಲ್ಲ. ಇಷ್ಟಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟೆ ಅದಕ್ಕೆ. ಸಾರಿ. ಅತ್ತೆ 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 ಅಮ್ಮ ಅಮ್ಮ ಅತ್ತೆ ಇಲ್ಲಮ್ಮ. ಸತ್ತೋದ ಕಣ ನಿಮ್ಮತ್ತೆ. ಅವಳು ಸತ್ತೋಗಿರೋದು ಗೊತ್ತಿಲ್ಲದೆ ಕುಡಿದು ಬಂದಿದ್ದಾನೆ ಇವನು. ಏನೋ ಆಗಿದೆ ನಿನ್ಗೆ. ನಿನ್ ಕೈಯಾರ ಅವಳ ಜೊತೆ ಬೆಂಕಿ ಇಟ್ಟೆ. ನಾನೇ ಇಲ್ದೆ ಕುಡಿದ್ಯಲ್ಲೋ. ಯಾಕೋ ಬದುಕಿರ್ಬೇಕು ನಿಮ್ಮಂತವ್ರು. ಬಿಡ್ರಿ ನನ್ನ, ಸಾಯಿಸ್ಬಿಡ್ತೀನಿ ಇವತ್ತೇಳ. ಸಾರಿ ಸರ್. ಪರವಾಗಿಲ್ಲ ಬಿಡಿ. ಹಾಂ
ಕೈ ಕೊಟ್ಟು ಹೋಗಿ ಕೊನೆಯವರೆಗೂ ನನ್ನ ನೆನಪಲ್ಲಿ ಕುಡ್ದು ಕೊರ್ಗೋದಕ್ಕಿಂತ ಮೊದಲೇ ಈ ಪಾರ್ಟಿ ಕೊಟ್ಟು ಪ್ರಪೋಸ್ ಮಾಡ್ತಾ ಇದ್ದೀನಿ. ಐ ಲವ್ ಯು ಸೋ ಮಚ್ ಸರ್. ನೋಡಿ ಮೇಡಮ್, ಕೈ ಕಾಲಿದ್ದರೋನ್ ಮಾತ್ರ ಹ್ಯಾಂಡಿಕ್ಯಾಪ್ ಅಲ್ಲ, ಲವ್ ಅಲ್ಲಿ ಫೇಲ್ ಆಗಿರೋ ಪ್ರತಿಯೊಬ್ಬ ಪ್ರೇಮಿನೂ ಹ್ಯಾಂಡಿಕ್ಯಾಪೇ. ಅವರಲ್ಲಿ ನಾನು ಒಬ್ಬ. ಆಲ್ರೆಡಿ ನಾನು 2 ಸಲ ಪ್ರೀತಿಯಲ್ಲಿ ಮೋಸ ಹೋಗಿದ್ದೀನಿ. ಆ ನೋವನ್ನ ನನ್ನ ಕೈಯಲ್ಲಿ ತಡೆಯೋಕ್ಕಾಗಲ್ಲ. ನೀವು ಅದೇ ಉದ್ದೇಶ ಇಟ್ಕೊಂಡು ಪಾರ್ಟಿ ಕೊಟ್ಟಿದ್ರೆ ಪರವಾಗಿಲ್ಲ, ಬಿಲ್ ನಾನೇ ಕೊಡ್ತೀನಿ. ಬೇಡ ಸರ್, ನೀವು ನನ್ನ ಒಪ್ಕೊಳ್ಳಿಲ್ಲ ಅಂದಿದ್ರು ಪರವಾಗಿರ್ಲಿಲ್ಲ, ಆದರೆ ನನ್ನ ಮೋಸಗಾತಿ ಗುಂಪಿಗೆ ಸೇರಿಸ್ಬಿಟ್ರಲ್ಲ. ಇಷ್ಟು ದಿನ ನಿಮ್ಮ ಫ್ರೆಂಡ್ಶಿಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಗುಡ್ ಬೈ. ನನ್ನ ಲವ್ ಸ್ಟೋರಿ ಕೇಳಬೇಕು ಅಂತ ಅನ್ಸಲ್ವೇನೋ ನಿನಗೆ? ಹೇಳಿ ತಾತ. ನನಗೂ ಸಾಮಾನ್ಯವಾಗಿ ಎಲ್ರಿಗೂ ಲವ್ ಆಗೋ ಥರ ಮೊದಲನೇ ನೋಟದಲ್ಲಿ ಪ್ರೀತಿ ಉಕ್ಕಿ ಹರಿಯಿತು. ಮನುಷ್ಯ ಯಾವಾಗಲೂ ಈ ಪ್ರಕೃತಿ ವಿರುದ್ಧನೇ. ಜಗತ್ತಿನಲ್ಲಿರೋ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಪ್ರಕೃತಿ ನಿಯಮಕ್ಕೆ ಅನುಸಾರವಾಗಿ ತಮಗಿಷ್ಟ ಬಂದಂಗೆ ಬದುಕತ್ವೆ. ಆದ್ರೆ ಮನುಷ್ಯ ಮಾತ್ರ ಜಾತಿ, ಮತ, ಧರ್ಮ, ಅಂತಸ್ತು ಅಂತ ತನ್ನ ಪ್ರೀತಿನೇ ಬಲಿ ಕೊಟ್ಬಿಡ್ತಾನೆ. ಹಾಗೆ ಇಬ್ರು ಖುಷಿಯಾಗಿರ್ಬೇಕಾದ್ರೆ ಒಂದಿನ ಅವಳು ಬಂದು ಮನೇಲಿ ನನಗೆ ಗಂಡು ಹುಡುಕ್ತಿದ್ದಾರೆ ಅಂತ ಹೇಳಿ ಮರೆಯಾಗೋದ್ಲು. ನಾನು ಇದ್ಬದ್ ಕೆಲಸನೆಲ್ಲ ಬಿಟ್ಟು ಅವಳನ್ನು ಹುಡ್ಕೊಂಡೋದೆ. ಅವಳು ಮದುವೆ ಆಗ್ತಿದೆ ಅನ್ನೋ ವಿಷಯ ತಿಳಿದ ಮೇಲೆ ನನಗೆ ಹುಚ್ಚಿಡ್ದಂಗೆ ಆಗೋಯ್ತು. ಆಗಿದ್ದಾಗಲೇ ಅವಳನ್ನು ವಾಪಸ್ ಕರ್ಕೊಂಡೇ ಬರ್ತೀನಿ ಅಂತ ಅಂದು ಮದುವೆ ಮನೆಗೆ ಹೋದೆ. ಅಷ್ಟರೊಳಗೆ ಅವಳು ಕುತ್ತಿಗೆಗೆ ತಾಳಿ ಕಟ್ತಿದ್ದ. ಮದುವೆ ನಿಲ್ಲಿಸ್ಬಿಡೋಣ ಅನ್ಕೊಂಡೆ. ಆದ್ರೆ ಅವಳ ಕಣ್ಣಲ್ಲಿ ಒಂದು ಸಣ್ಣ ಹರಿ ಕಾಣಿಸ್ತು. ಅದು ನನ್ನ ಬಿಟ್ಟು ಹೋಗ್ತಿದ್ದೀನಿ ಅನ್ನೋ ದುಃಖಕ್ಕೋ ಅಥವಾ ಹೊಸ ಜೀವನಕ್ಕೆ ಕಾಲಿಡ್ತಿದ್ದೀನಿ ಅನ್ನೋ ಖುಷಿಗೋ ಅನ್ನೋದು ಅರ್ಥವಾಗದೆ ನಾನು ಸೈಲೆಂಟ್ ಆಗಿಬಿಟ್ಟೆ. ಅಷ್ಟು ಜನದ ಜೊತೆ ನಾನು 4 ಅಕ್ಷತೆ ಕಳ ಹಾಕ್ಬಿಟ್ಟೆ. ಪ್ರೀತಿಸೋ ಹುಡುಗಿ ಮದುವೆಯಲ್ಲಿ ಸಾವಿರಾರು ಜನರ ಮಧ್ಯೆ ನಿಂತ್ಕೊಂಡು 100 ವರ್ಷ ಚೆನ್ನಾಗಿ ಬಾಳುವಂತ ಅಕ್ಷತೆ ಹಾಕೋದಿದೆಯಲ್ಲ, ಅದರಂತ ನೋವು ಸಂಕಟ ಬೇರೊಂದಿಲ್ಲ. ಹಾಗಾದ್ರೆ ನೀವು ಅವ್ರನ್ನ ಮದುವೆ ಆಗಿಲ್ವಾ? ನಾನು ತುಂಬಾ ಇಷ್ಟಪಟ್ಟಂಥ ಫಸ್ಟ್ ಲವರ್ ಅವಳು. ಕಾಲಕ್ರಮೇಣ ನನಗೂ ಮದುವೆ ಆಯಿತು, ಮಕ್ಕಳಾದವು, ಎಲ್ಲೂ ಸೆಟ್ಲ್ ಆಯಿತು. 2 ವರ್ಷದ ಹಿಂದೆ ನನ್ನ ಹೆಂಡ್ತಿನೂ ತೀರ್ಕೊಂಡ್ಲು. ಮತ್ತೆ ನಾನು ಒಬ್ಬಂಟಿ ಆದೆ. ಹಳದ BP ಶುಗರು ಕಂಟ್ರೋಲ್ ಮಾಡ್ಕೊಳ್ಳೋಣ ಅಂತ ಪಾರ್ಕ್ಗೆ ಹೋದೆ. ಅವತ್ತು ಸಿಕ್ಕಾಪಟ್ಟೆ ಮಳೆ ಗಾಳಿ. ನಾನು ಛತ್ರಿ ಒಳಗಡೆ ಹಿಡ್ಕೊಂಡು ಹೋಗ್ತಾ ಇದ್ರೆ ಎದುರುಗಡೆ ಹೆಣ್ಣು, ಅವಳೇ ನನ್ನ ಪದ್ಮ. ನನಗೆ ಎಲ್ಲಿಲ್ಲದ ಆನಂದ. ನನಗೆ ಇದ್ದಕ್ಕಿದ್ದಾಗೆ 25 ವರ್ಷದ ಯುವಕನಾಗ್ಬಿಟ್ಟೆ. ಅವತ್ತಿಂದ ದಿನ ಸಿಗೋದು, ಮಾತಾಡೋದು, ನಗೋದು, ಫುಲ್ ಹ್ಯಾಪಿ. ಒಂದು ದಿವಸ ಅವಳು ಪಾರ್ಕ್ಗೆ ಬರಲಿಲ್ಲ. ನನಗೆ ಒಂಥರ ಭಯ. ಆಮೇಲೆ ಮತ್ತೆ ಸಿಗಲೇ ಇಲ್ಲ. ಅವತ್ತಿಂದ ನಾನು ಅವಳು ಹುಡುಕ್ತಾನೆ ಇದ್ದೀನಿ. ದೇವರಿಗೆ ಕೊಟ್ಟು ಕಿತ್ಕೊಳ್ಳೋದ್ರಲ್ಲಿ ಎಷ್ಟು ಮಜಾ ಸಿಗುತ್ತೆ ಅಲ್ವಾ? ನಿಮ್ಮನ್ನು ನೋಡಿ ಕಲಿಬೇಕು ತಾತ. ಈ ವಯಸ್ಸಲ್ಲಿ ನೀವು ನಿಮ್ಮ ಮೊದಲನೇ ಲವರ್ನ ಹುಡುಕ್ತಾ ಇದ್ದೀರಾ ಅಂದರೆ ಯು ಆರ್ ರಿಯಲಿ ಗ್ರೇಟ್.
ತಗೊಳ್ಳಿ ಮೇಡಮ್. ಒಂದು ನಿಮಿಷ. ಯಾಕೆ ಮೇಡಮ್ ನನ್ನ ಮೇಲೆ ಅಷ್ಟೊಂದು ಕೋಪನ? ಮಳೆಗಾಲದಲ್ಲಿ ಮಳೆ ಜೊತೆ ಚಳಿನೂ ಬರುತ್ತೆ, ಆದರೆ ಅದನ್ನ ಯಾರು ಚಳಿಗಾಲ ಅಂತ ಕರೆಯಲ್ಲ, ಮಳೆಗಾಲ ಅಂತಾನೆ ಕರೀತಾರೆ. ಪರವಾಗಿಲ್ಲ ಬಿಡಿ ಸರ್, ನಗ್ತಿದ್ರು ಅಳ್ತಿದ್ರು ಅದನ್ನ ಜೀವನ ಅಂತಾನೆ ಕರೀತಾರೆ. ಏನು ಗೊತ್ತಾ ಮೇಡಮ್, ನಾನು ಇಷ್ಟಪಟ್ಟವ್ರು ಸಿಕ್ಕಿಲ್ಲ ಅಂತ ನನ್ನ ಇಷ್ಟಪಟ್ಟವ್ರನ್ನ ಕಳ್ಕೊಳ್ಬೇಕಾ ಪಡ್ಕೊಳ್ಬೇಕಾ ಅಂತ ಒಂದೇ ಕನ್ಫ್ಯೂಷನಲ್ಲಿದ್ದೀನಿ. ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡಬೇಕು, ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಈ ಜನ್ರೇಷನಲ್ಲಿ ಫೋನ್ಗೆ ಲಾಕ್ ಇಟ್ಟಿಲ್ಲ ಅಂದರೆ ನಿಮ್ಮ ಮನ್ಸು ಎಂಥದ್ದು ಅಂತ ಗೊತ್ತಾಗತ್ತೆ. ಲವ್ ತಾನೆ, ಮಾಡೋಣ ಬಿಡಿ. ಹಲೋ 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 ಎಸ್, ಯಾರು? ಸಂಸ್ಕೃತಿ. ಹಲೋ ಹಲೋ ಪಾರ್ಟ್ನರ್. ಹಲೋ ಹಲೋ, ಹೇಳಿ. ಚೆನ್ನಾಗಿದ್ದೀರಾ? ಸುಮಾರಾಗಿದ್ದೀನಿ. ನಾನು ನಿಮ್ಮನ್ನ ನೋಡ್ಬೇಕಿತ್ತು, ಸಿಗ್ತೀರಾ? ಓಕೆ, ಲೊಕೇಶನ್ ಕಳಿಸ್ತೀನಿ. ಓಕೆ, ನಾಳೆ ಸಿಗೋಣ. ಎಷ್ಟು ಗಂಟೆಗೆ ಸಿಗ್ತೀರಾ? 16:30. 4:30ಗೆ. ಓಕೆ, ಸಿ ಯು ಟುಮಾರೋ. ಬಾಯ್. ಸರ್, ನಿಮ್ಮ ಕಾಲ್ಗೆ ವೆಯ್ಟ್ ಮಾಡ್ತಿದ್ದೆ. ಎಷ್ಟೊತ್ತಿಗೆ ಬರಲಿ? ಮೇಡಮ್, ನನಗೊಂದು 2 ದಿನ ಟೈಮ್ ಕೊಡಿ, ನಾನು ಏನೇಮೋ ಫೋನ್ ಮಾಡ್ತೀನಿ. ಯಾಕೆ ಸರ್? ಸರ್ ನನ್ನ ಎಷ್ಟು ಲವ್ ಮಾಡ್ತಿದ್ದೆ ಅಲ್ವಾ? ಇದನ್ನ ನೋಡಿದ್ರೇ ಗೊತ್ತಾಗುತ್ತೆ. ನಾನು ನಿನಗೆ ತುಂಬ ನೋವು ಕೊಟ್ಬಿಟ್ಟೆ ಪಾರ್ಟ್ನರ್. ಫಾರಿನಲ್ಲಿ ಕೆಲಸ ಮಾಡೋದನ್ನೇ ದೊಡ್ಡ ಸಾಧನೆ ಅಂದ್ಕೊಂಡಿದ್ದೆ. ಸಂಬಳ ಏನೋ ಚೆನ್ನಾಗೇ ಸಿಗ್ತಾಯಿತ್ತು, ಹೊಸ ಜನ, ಹೊಸ ಊರು. ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಯಿತು, ಬರೀ ಇದೊಂದು ಕನಸಿಗೋಸ್ಕರ ಬೇರೆ ಇನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ. ಸ್ಯಾಲ್ರಿ ಏನೋ ಚೆನ್ನಾಗೇ ಸಿಗ್ತಿತ್ತು, ಆದರೆ ವೀಕಲ್ಲಿರೋ 5 ದಿನ ಕಂಪ್ಲೀಟಾಗಿ ಕಿತ್ಕೋತಾ ಇದ್ರು. ಸ್ಯಾಟರ್ಡೆ ಸಂಡೇ ಫ್ರೀ ಆಗಿದ್ರು ಕೂಡ ನನ್ನೋರು ಅಂತ ನನಗೆ ಯಾರೂ ಇರಲಿಲ್ಲ. ನನಗಲ್ಲಿ ಖುಷಿ ಕೊಡ್ತಾ ಇದ್ದಿತ್ತು ನಾವಿಬ್ರು ಜೊತೆಲಿ ಕಳೆದ ನೆನಪುಗಳು ಮಾತ್ರ. ನಾನು ಮಾಡಿರೋ ದೊಡ್ಡ ತಪ್ಪು ಅಂತ ನನಗೆ ಗೊತ್ತು. ಅದನ್ನೆಲ್ಲ ಕ್ಷಮಿಸಿ ನೀ ನನ್ನ ಜೊತೆಲಿರೋದಕ್ಕೆ ಒಪ್ಕೊಳ್ತೀಯ ಪಾರ್ಟ್ನರ್? ಬಿಕಾಸ್ ಐ ಸ್ಟಿಲ್ ಲವ್ ಯು. ಲವ್
ನನಗಾಗಿರೋ ನೋವು ಬೇರೆ ಯಾರಿಗೂ ಆಗ್ಬಾರ್ದು, ಬೇರೆ ಯಾರಿಗೂ. ಏನ್ ಗೊತ್ತಾ, ನನ್ನ ಒಂದು ಹುಡುಗಿ ಲವ್ ಮಾಡ್ತಿದ್ದಾಳೆ. ನನ್ನ ಮೇಲೆ ಅವಳ ಜೀವನ ಇಟ್ಕೊಂಡಿದ್ದಾಳೆ. ಮಗು ತರ ನೀನ್ ಮಾಡಿದ ತಪ್ಪನ ನಾನ್ ಮಾಡಲ್ಲ, ಯಾವತ್ತೂ ಮಾಡಲ್ಲ. I'm sorry. ಟೇಕ್ ಕೇರ್ ಪಾರ್ಟ್ನರ್. ನೀನ್ ತುಂಬಾ ಒಳ್ಳೆಯವನು. ಯಾಕೋ ಬದುಕಿರ್ಬೇಕು ನಿಮ್ಮಂತವ್ರು? ವಿಷ್ಣು, ವಿಷ್ಣು, ಹೇ ಯಾಕೋ ಮಾತಾಡ್ತಾ ಇಲ್ಲ ವಿಷ್ಣು? ಪ್ರಮೀಳಾ, ವಿಷ್ಣು ನೋಡು ಮಾತಾಡ್ತಾ ಇಲ್ಲ, ಸುಮ್ಮನೆ ಒಬ್ಬನೇ ಕೂತ್ಕೊಂಡ್ಬಿಡ್ತಾನೆ. ಬಾರ ಇಲ್ಲಿ. ಹೇ ವಿಷ್ಣು, ವಿಷ್ಣು, ನಿಮ್ಮ ಮಗ ಹೀಗಿರೋ ಕಂಡೀಷನ್ಗೆ ನಾವು ಅಕ್ಯೂಟ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಯಾವುದೇ ಒಬ್ಬ ಮನುಷ್ಯನ ಬ್ರೈನ್ಗೆ ಒಂದು ಲೆವೆಲ್ವರೆಗೂ ಸ್ಟ್ರೆಸ್ ಹಾಕ್ಬೋದು. ಅದು ಮೀರಿ ಸ್ಟ್ರೆಸ್ ಹಾಕಿದಾಗ ಬ್ರೈನ್ ಶಟ್ ಡೌನ್ ಆಗುತ್ತೆ. ನಿಮ್ಮ ಮಗ ತಾನಾಗೇ ಉಸಿರಾಡ್ತಾ ಇದ್ದಾನೆ. ಅವನಿಗೆ ಇಲ್ಲಿ ಸುತ್ತಮುತ್ತ ಏನು ನಡೀತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಅವನ ಕಾಗ್ನೇಟಿವ್ ಫಂಕ್ಷನ್ ಅಂದರೆ ಅವನ ಮಾತು, ಚಲನವಲನ ಇವು ವರ್ಕ್ ಆಗ್ತಿಲ್ಲ. ಈ ಥರದ ಹಲವಾರು ಕೇಸ್ಗಳಾಗಿವೆ. ನಾವು ಆಡೋ ಮಾತು ಅವನಿಗೆ ಕೇಳಿಸ್ತಾ ಇದೆ. ಪೇಷಂಟು ನಾಳೆ ಸರಿ ಹೋಗ್ಬೋದು, 4 ದಿನ ಆದಮೇಲೆ ಸರಿ ಹೋಗ್ಬೋದು, ವರ್ಷನೇ ಆಗ್ಬೋದು. ಸರಿ ಹೋಗೋ ಸಾಧ್ಯತೆಗಳಿವೆ. ನಂಬಿಕೆ ಇಟ್ಕೊಳ್ಳಿ. ಹಲೋ ಪ್ರಕೃತಿ,